ಅಂದ್ರ ಇಡೀ ಟೋಟಲ್ ಇಂಡಿಯಾದ ಒಂದು ಪ್ರಾಥಮಿಕ ವಿಚಾರ ಅಂದ್ರೆ ಆ 3 ಪೇಜ್ ಓದಿದ್ರೆ ಆಲ್ಮೋಸ್ಟ್ ಇಂಡಿಯಾದ ಭೂಗೋಳಶಾಸ್ತ್ರದ ಬಗ್ಗೆ ಕಲ್ಪನೆ ಬರ್ತದ ನಂಗ. ಫಸ್ಟಿಗೆ ಏನದಂದ್ರ ಅದ್ರ ಕಾನ್ಸೆಪ್ಟ್ಗಳನ್ನ ಹೇಳ್ಕೋತಾ ಬಂದಿರ್ತೀನಿ, ಏನೇನು ಗೊತ್ತಿರಬೇಕು. ಇಂಡಿಯಾ ಎನ್ನುವ ನಮ್ಮ ಸಂವಿಧಾನದಲ್ಲಿ 2 ಪದಗಳಿಂದ ನಮ್ಮ ದೇಶವನ್ನು ಗುರುತಿಸ್ತೀವಿ. ಒಂದು ಇಂಡಿಯಾ, ದಟ್ ಈಸ್ ಭಾರತ. ಏನು ಬರಿಬೇಡ, ನಾ ಹೇಳ್ತೀನಿ, ಇಂಡಿಯಾ ದಟ್ ಈಸ್. ಹಾಗಾದರೆ ಭಾರತ್ ಎನ್ನುವ ಪದ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂದ್ರೆ ಹಿಂದಿ. ಇಂಡಿಯಾ ಎನ್ನುವುದು ಯಾವ ಭಾಷೆಯೊಳಗಿರುವ ಪದ? ಇಂಗ್ಲಿಷ್ ಭಾಷೆಯ ಪದ. ಮೊಟ್ಟ ಮೊದಲಿಗೆ ಇಂಡಿಯಾ ಎಂದು ಕರೆದವರು ಯಾರು ಅಂದ್ರೆ ಗ್ರೀಕರು ಮತ್ತು ಪರ್ಷಿಯನ್ನರು ಸಹ ಇದೇ ವರ್ಡ್ ಕರೆದಾರ. ಇರಾನ್ ಅಥವಾ ಪರ್ಷಿಯನ್ನರು, ಇವರು ಏನೋ. ಇನ್ನು ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿಗರಲ್ಲಿ ಮೊದಲಿಗೆ ಯಾರು ಅಂದ್ರೆ ಪರ್ಷಿಯನ್ನರು. ಹಿಂದೂಸ್ತಾನ್ ಎನ್ನುವ ಪದ ಇದರದ ವಿಶೇಷತೆ ಏನಂದ್ರ ಮಿನ್ನಾಸ್ ಉಸ್ ಸಿರಾಜ್ ಎನ್ನುವರು ಮೊದಲಿಗೆ ಬಳಕೆ ಮಾಡ್ಯಾರ. ಮಿನ್ನಾಸ್ ಉಸ್ ಸಿರಾಜ್ ಲೇಖಕರಿವರು, ಮಿನ್ನಾಸ್ ಉಸ್ ಸಿರಾಜ. ಇನ್ನ ಹಿಂದ್ ಎನ್ನುವ ಪದ ಅಥವಾ ಹಿಂದೂ ಎನ್ನುವ ಪದ ಮೊದಲಿಗೆ ಬಳಕೆ ಮಾಡಿದ ಅಲ್ಬೇರುನಿ. ಯಾರೀ? ಅಲ್ಬೇರುನಿ. ಇನ್ನ ಹೆರೋಡೋಟಸ್ ಅನ್ನು ಇಂಡಿಯಾ ಅಂತ ಹೇಳಿ ಈ ಗ್ರೀಕರಲ್ಲಿ ಯಾರು ಯೂಸ್ ಮಾಡ್ಯಾರ ಅಂದ್ರೆ ಹೆರೋಡೋಟಸ್. ಯಾರು ಯೂಸ್ ಮಾಡ್ಯಾರ ಹೇಳ್ತಾರೆ? ಇಲ್ಲಿ ಏನಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು. ಇದು ಬರೀ ಕೇವಲ ಏನಂದ್ರೆ ಭಾರತ ಅಂದ್ರೆ ಏನು ಹೆಂಗ ಅನ್ನೋದು ವರ್ಡ್ ಆಯ್ತು. ಹೆಸರು ಭಾರತ ಎನ್ನುವ ಹೆಸರು ಹೆಂಗ ಬಂದಂದ್ರೆ 2 ಕಲ್ಪನೆಗಳನ್ನು ಕೊಡ್ತಾರೆ. ಒಂದು ಋಗ್ವೇದದ 7ನೇ ಮಂಡಲದಲ್ಲಿ ವಿವರಿಸಲಾಗಿರುವ ದಶರಾಜ ಯುದ್ಧದಲ್ಲಿ ಭರತ ಕುಲದ ರಾಜ ಸುಧಾಸ್ ಅಂದ್ರೆ ಯಾವ ಕುಲ ರೀ? ಒಂದು ಇವ ಗೆದ್ನಂತ, ಅದಕ್ಕೆ ಈ ಹೆಸರು ಬಂದರು. ದುಷ್ಯಂತ ಮಹಾರಾಜ ಮತ್ತು ಶಕುಂತಲೆಯ ಮಗ ಭರತ ಎನ್ನುವವನು, ಇವನ ಆಳ್ವಿಕೆಯಿಂದ ಈ ಹೆಸರು ಬಂದ ಅಂತ ಹೇಳಿ 2 ಕಲ್ಪನೆಗಳನ್ನು ಕೊಡ್ತಾರ. ಒಟ್ಟಿನಲ್ಲಿ ನಮ್ಮ ಸಂವಿಧಾನದೊಳಗ ಇಂಡಿಯಾ ದಟ್ ಈಸ್ ಏನ್ರಿ? ಭಾರತ ಅಂದ್ರೂ ಒಂದೇ, ಇಂಡಿಯಾ ಅಂದ್ರೂ ಒಂದೇ, ಹಿಂದೂಸ್ತಾನ್ ಅಂದ್ರೂ ಒಂದೇ. ಹಾಗಾದ್ರೆ ಇದರಲ್ಲಿ ವಾಸಿಸುವ ಜನರನ್ನು ಹಿಂದೂ ಎಂದು ನಮೂದಿಸಿದವ ಯಾರು? ಹಿಂದೂಸ್ತಾನ್ ಪದ ಬಳಕೆ ಮಾಡಿದವ. ಇಂಡಿಯಾ ಎಂದು ಕರೆದವರು ಪರ್ಷಿಯನ್ನರು ಮತ್ತು ಇದು ಇದರ ಕಾನ್ಸೆಪ್ಟ್ ಹೇಳ್ರಿ. ಇದು ಆದ ಬಳಿಕ ಭೌಗೋಳಿಕವಾಗಿ ಭಾರತ ಎಷ್ಟನೇ ದೊಡ್ಡ ದೇಶ ರೀ? ಹಾಗಾದ್ರೆ ವಿಸ್ತೀರ್ಣ ಎಷ್ಟದ? 32,87,200. ಅಗ್ದಿ ಒಂದು 6 ಸಾಲ ಬರ್ಕೊಂಡು ಒಂದ್ ಸಾಲ ಮ್ಯಾಪ್ ಬರೀಬೇಕು ಏನ್ರಿ? ಅದು ಒಂದೇದ ಮ್ಯಾಪ್ ನಾ ಕೊಟ್ಟಿಲ್ಲ, ಹಂಗೆ ಬಿಟ್ಬಿಟ್ಟಿನ್ರಿ. ಒಂದು 6 ಸಾಲ ಮೊದಲು ಬರ್ಕೋರಿ, ಜರ ದುಂಡು ಬರೀರಿ. ನಿಮ್ ನೋಟ್ಸ್ 4 ಮಂದಿ ಜೆರಾಕ್ಸ್ ಮಾಡಿಸೋರು. ಕೆಲವೊಬ್ಬರದು ಬ್ರಾಹ್ಮಿ ಲಿಪಿ ಇರ್ತಾವ, ಅಂದ್ರೆ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ತಿಳಿಯಲ್ಲ. ಒಂದು ಎರಡನೇದು ಅದಕ್ಕೆ ದೀರ್ಘ ಒತ್ತಕ್ಷರ ಒಂದೂ ಇರಲ್ಲ. ದುಂಡು ಬರಿಬೇಕು. ಬಟ್ ಯಾರು ಅಕ್ಷರ ದುಂಡ ಅಥವಾ ಅವ್ರಿಗೆ ಅವ್ರ ನೋಟ್ಸ್ ಬಹಳ ಮಂದಿ ಯೂಸ್ ಮಾಡ್ತಾರೆ. ಬರಿತೀರಿ? ಬರ್ ಬೇಸಿಕ್ ಕಾನ್ಸೆಪ್ಟ್ ಹೇಳ್ತೀನಿ ಬರ್ರಿ. ಏನಾಯ್ತು ಬರಿಬೇಕು. ಇಲ್ಲಿ ಮೊದಲು 2 ವರ್ಡ್. ಬರ್ ಭಾರತವು ಏಷ್ಯಾ ಖಂಡದ ದಕ್ಷಿಣದ ಭಾಗದಲ್ಲಿ ಇರುವ ಪರ್ಯಾಯ ದ್ವೀಪವಾಗಿದೆ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ನೆಕ್ಸ್ಟ್ ಅಲ್ಲೇ ವರ್ಡ್. ಸಂವಿಧಾನದಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಎಂದು, ಸಂವಿಧಾನದಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಅನ್ನೋದು ಹಿಂದಿದೊಳಗೆ ಬರ್ಕೋರಿ. ಇಂಡಿಯಾ ದಟ್ ಈಸ್ ಭಾರತ್ ಎಂದು ಸೂಚಿಸಲಾಗಿದೆ. ಇಂಡಿಯಾ ದಟ್ ಈಸ್ ಭಾರತ್ ಎಂದು ಸೂಚಿಸಲಾಗಿದೆ. ನೆಕ್ಸ್ಟ್, ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಂದಿದೆ. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಂದಿದೆ. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಂದಿದೆ. ಅಲ್ಲೇ ವರ್ಡ್. ನೆಕ್ಸ್ಟ್ ಬರದ್ರಿ. ಇಂಡಿಯಾ ಎಂದು ಕರೆದವರು ಪರ್ಷಿಯನ್ನರು ಮತ್ತು ಗ್ರೀಕರು. ಇಂಡಿಯಾ ಎಂದು ಕರೆದವರು ಪರ್ಷಿಯನ್ನರು ಮತ್ತು ಗ್ರೀಕರು. ಇಂಡಿಯಾ ಎಂದು ಕರೆದವರು ಪರ್ಷಿಯನ್ನರು ಮತ್ತು ಗ್ರೀಕರು. ನೆಕ್ಸ್ಟ್ ಬಲಿಗತ್ತಿರಿ. ಹಿಂದೂಸ್ತಾನವನ್ನು ಕರೆದವರು ಮಿನ್ನಾಸ್ ಉಸ್ ಸಿರಾಜ್. ಹಿಂದೂಸ್ತಾನ್ ಎಂದು ಕರೆದವರು ಮಿನ್ನಾಸ್ ಉಸ್ ಸಿರಾಜ್. ಯಾರು ಕರೆದಾರ ರೀ? ಮಿನ್ನಾಸ್ ಉಸ್ ಸಿರಾಜ್. ನೆಕ್ಸ್ಟ್ ಒಂದ್ ಸಣ್ಣದ ಮ್ಯಾಪ್ ಬರ್ಲಿಕ್ಕೆ ಬರ್ತದೆ, ಜಾಗದ ಇಲ್ಲ ನೋಡ್ರಿ. ನೋಡೋಣ. ತೋರಿ ಒಂದು ನಿಮ್ದೇ ಆದಂತ ಸ್ವಂತದೊಂದು ವರ್ಲ್ಡ್ ಇಂಡಿಯಾ ಮ್ಯಾಪ್ ತೋರಿ ನೋಡೋಣ. ಇದು ಒಂದೇದ್ರದಾಗ ಒಂದು ಮ್ಯಾಪ್ ಸ್ವಂತದ್ದು ಬರೆಯೋದು. ತೋರಿ ಪಟ್ನೆ ತೋರಿ ನೋಡೋಣ, ಒಂದು ಮ್ಯಾಪ್ ತೋರಿ.
ಜರ ಕರೆಕ್ಟ್ ಕೇಂದ್ರ ಭಾಗದಲ್ಲಿ ಬರೀರಿ. ಇದು ಒಂದೇ ನೀವು ಸ್ವಂತದ ಮ್ಯಾಪ್ ಬರೆಯೋದು, ಇದು ಒಂದೇ ಪೇಜ್ ನಾವು ಉಳಿದಿದ್ದೆಲ್ಲ ಮುಂದಿನ ಕೊಟ್ಟಿನ್ರಿ. ಎಲ್ಲ ಮ್ಯಾಪ್ ಕಟ್ಕೊಡ್ತೀನಿ ಸರ್. ನೆಕ್ಸ್ಟ್ ನಾ ಈ ಮೊದಲು ಮಾತಾಡ್ಬಿಡ್ತೀನಿ ಅದ್ರ ಕಾನ್ಸೆಪ್ಟ್ ಏನೇನದ ಬರ್ಕೊಳ್ಳೋದು ಕಮ್ಮಿ ಭಾಳ ಇರ್ತದೆ. ಬರೇ ಮ್ಯಾಪ್ದೊಳಗೆ ಎಲ್ಲ ಆಲೋಚನೆ ಮಾಡ್ಕೊಂಡು ಬರಿಬೇಕು ನೋಡಿ. ಉದ್ದಕ್ಕೂ ವಿವರಣೆ ಬೇಕು ಅಂದ್ರೆ PDF ಹಾಕಂದ್ರೆ ಹಾಕ್ತೀನಿ, ಅದು ತೊಗೊಂಡು ಅದಕ್ಕೂ ಯೂಸ್ ಆಗಲ್ಲ. ನೀವು ಇಲ್ಲೇ ತನ ಉದ್ದಕ್ಕೆ ಓದಿನಿ ಹಿಂಗಾಗ್ಯದ. ಒಟ್ಟ ಉದ್ದಕ್ಕೆ ಓದೋದಿಲ್ಲ ನೋಡಿ, ಮೊದಲೇ ಹೇಳ್ತೀನಿ. ಭಾರತದ ವಿಸ್ತೀರ್ಣ ಎಷ್ಟು ಇದೆ ಅಂದ್ರೆ 32,80,000 ಬರೀಲಿ ಅಲ್ರಿ. ನಾ ಆ ಮ್ಯಾಪ್ದೊಳಗೆ ನಾ ಎಲ್ಲಿ ಹೆಂಗ ಏನ್ ಬರಿತೀನಿ ಜರ ಅಬ್ಸರ್ವ್ ಮಾಡ್ರೆ. ಭಾರತದ ವಿಸ್ತೀರ್ಣ ಇರುವುದು 32,87,263 ಚ.ಕಿ.ಮೀ. ಅಂದ್ರಿ ಭಾರತ ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರ? 7ನೇ ದೊಡ್ಡ ರಾಷ್ಟ್ರ. ಕರೆಕ್ಟ್ ಐತ್ರೆ. ಈಗದ ಇಲ್ಲಿ ಮ್ಯಾಜಿಕ್. ಭಾರತದಲ್ಲಿ ಏನದಂದ್ರ ದೊಡ್ಡದಾದ ಅಂದ್ರೆ ಹೆಚ್ಚು ವಿಸ್ತಾರವಾದ ರಾಜ್ಯ ಯಾವುದು? ಇಲ್ಲೊಂದು ಕಲ್ಪನೆ ಮಾಡ್ಕೋಬೇಕಲ್ರಿ ನೀವು. ಹೆಚ್ಚು ವಿಸ್ತಾರವಾದ ರಾಜ್ಯ 1. ಜರ ದುಂಡು ಬರೀರೆ. ಹಾಗಾದ್ರೆ ಚಿಕ್ಕದಾದ ರಾಜ್ಯ. ನೆಕ್ಸ್ಟ್ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ. ಏನೋ ಹೇಳ ಏನೋ ಕಡಿಮೆ ಜನಸಂಖ್ಯೆ ಐತ್ರೆ ಏನ್ರಿ? ಕಡಿಮೆ ಜನಸಂಖ್ಯೆ. ನಾವು ಒಟ್ಟಾದ್ರ ಭೌಗೋಳಿಕ ಅಂಶಗಳೆಲ್ಲ ಬರೆಸ್ತೀನಿ ಇದ್ರಾಗ. ಉದ್ದವಾದ ಕರಾವಳಿ ತೀರ ಮೊದಲು ಇವಿಟ್ಟು ಬರಿತೀನಿ ತಡ್ರಿ, ನೆನಪೋತಾವ ನಾವು. ಇದಕ್ಕ ಇಲ್ಲಿ ಏನು ಬರೀರಿ? ಚಿಕ್ಕದಾದ ರಾಜ್ಯ. ಚಿಕ್ಕದಾದ ರಾಜ್ಯ ಅಂದಕ್ರ ಇಲ್ಲಿ ಮ್ಯಾಗ ಏನು ಬರೀಬೇಕು ಇಂಗ್ಲಿಷ್ನಾಗ? ಗೋವಾದ ಭೌಗೋಳಿಕ ವಿಸ್ತೀರ್ಣ 3,702 ಚದುರ ಕಿಲೋಮೀಟರ್. ಅದು ಬೇಕು ನನಗೆ. ಅದು ಬರೀ ಏನಾದ್ರು ಗೋವಾ ಅಂತ ಹೇಳಿದ್ರೆ ಆಗಲ್ರಿ. ಆದ್ರೆ ಏರಿಯಾ ಎಷ್ಟದ? 3,702 ಚದುರ ಕಿಲೋಮೀಟರ್ ಅಷ್ಟೇ. ಚೆಕ್ ಮಾಡ್ತೀನಿ. 3702 3702 ಚ.ಕಿ.ಮೀ. ಅಂದ್ರಿ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ. ದೊಡ್ಡದಾದ ರಾಜ್ಯ ಯಾವಾದ್ರಿ? ರಾಜ್ಯ ರಾಜಸ್ಥಾನ. ರಾಜಸ್ಥಾನ ರಾಜ್ಯದಲ್ಲಿರುವ ವಿಸ್ತೀರ್ಣ ಎಷ್ಟು ಅದು ಕೇಳ್ಬೇಕ್ರಿ. 3,42,239 ಅಲ್ರಿ. 3,42,239 ಚ.ಕಿ.ಮೀ. ಅಂದ್ರಿ ಉದ್ದವಾದ ಮತ್ತು ದೊಡ್ಡದಾದ ಕರಾವಳಿ. ದೊಡ್ಡದಾದ ಮತ್ತು ಉದ್ದವಾದ ಕರಾವಳಿ. ಉದ್ದವಾದ ಕರಾವಳಿ ಯಾವ ರಾಜ್ಯ ಹೇಳಬೇಕು? ಸುಮ್ ಕಾನ್ಸೆಪ್ಟ್ ಒಂದು ಮೊದಲು ಏನಾದ್ರು ಇಂಟ್ರೆಸ್ಟ್ ಬರ್ಬೇಕಲ್ಲ ನಿಮ್ಗೆ ಸ್ಟಾರ್ಟ್ ಮಾಡಕ್ಕಿಂತ ಮೊದಲು. ಗುಜರಾತ್ ರಾಜ್ಯ. ಎಷ್ಟು ಲೆಂತ್ ಅದ ಚೆಕ್ ಮಾಡಿ. ಎಷ್ಟದ ರೀ? 1,600 ಕಿಲೋಮೀಟರ್. ಕರೆಕ್ಟ್ ಐತ್ರೆ. ಹೆಚ್ಚು ಜನಸಂಖ್ಯೆ. ಹೆಚ್ಚು ಜನಸಂಖ್ಯೆ. ಹೆಚ್ಚು ಜನಸಂಖ್ಯೆ ಯಾವ ರಾಜ್ಯ ರೀ? ಯುಪಿ. ಕಡಿಮೆ ಜನಸಂಖ್ಯೆ. ಕಡಿಮೆ ಜನಸಂಖ್ಯೆ ಎಷ್ಟು ಅನ್ನೋದು ಹೇಳಕ್ ಬರಲ್ಲ, ಯಾಕಂದ್ರೆ 5 ನಿಮಿಷದ ಹಿಂದೆ ಒಂದು ಮಗು ಹುಟ್ಟ್ಯಾರ. ಕೆಣಸಲಕ್ ಬರಲ್ಲ ಇದು. ಜನಗಣತಿ ಮಾಡೋದು ಬೆಟರ್ ಇಂಡಿಯಾದಾಗ. ಏಟ್ ಅಂತೇಳಿ ಎಳ್ಸೋತಾರ ಅವರು. ಎಲ್ಲ ಮಂದಿ ಅವಳಿ ಜವಳಿನೇ ಕೇಳತ್ತದ. ಹಿಂಗಾಗಿ ಇಲ್ಲಿ ತನಕ ಬರದ್ರೆ ನೆಕ್ಸ್ಟ್ ಬರ್ಲಿಕ್ಕತ್ತೀರ ಇಲ್ಲ ರೀ? ಬರೀ ಏನ ಬರ್ಸ್ತೀನಿ ಬರೀ. ಭಾರತದಲ್ಲಿ ಭೂಪ್ರದೇಶ ಎಷ್ಟು ಯೂಸ್ ಆಗ್ತದ ಅನ್ನೋದು ಬೇಕು. 91%. ಲ್ಯಾಂಡ್ ಅಂಡ್ ವಾಟರ್ ಏರಿಯಾ. ಲ್ಯಾಂಡ್ ಏರಿಯಾ ಅಂತ ಬರೀರಿ. ಭೂಭಾಗ ಅಂತ ಬರೀರಿ. ಭೂಭಾಗ. ಭೂಭಾಗ 91%. ಜಲಭಾಗ ಜಸ್ಟ್ 9%. 9%. ಅಂದ್ರೆ ನಮ್ಮ ಇಂಡಿಯಾದ ಟೋಟಲ್ ಏರಿಯಾದಾಗ 9% ಅಷ್ಟೇ ನೀರಿಂದ ಯೂಸ್ ಮಾಡ್ಕೋತೀವಿ. ಉಳಿದಿದ್ದೆಲ್ಲ ಏನದ ರೀ? ಲ್ಯಾಂಡ್. ನೆಕ್ಸ್ಟ್ ಬರ್ಲಿಕ್ಕತ್ತೀರಿ? ಏನಾಗಿದ್ರೆ ಜಾಗದ ಇಲ್ಲ ರೀ ಬರ್ಲಿಕ್ಕೆ ಇಂಡಿಯಾದಾಗ? ಕರಾವಳಿ. ಕರಾವಳಿ ಡ್ಯಾಶ್ ಟೋಟಲ್ 7,516.5 ಕಿಲೋಮೀಟರ್ ಬರೋದು. ಬೇಕಾದಾಗ 6100 ಕಿಲೋಮೀಟರ್. ಇಂಡಿಯಾದ ಹೊರಗೆ ಹೋದ್ರೆ ಹೋಗಲಕ್ಕ ಕಡೆ ಇಂಡೋನೇಷ್ಯಾ ತನ ಬರೀ. ಭಾರತದ ಭೂಮಿರೆ ಲ್ಯಾಂಡ್ ಫಾರ್ಮ್. ಭೂಮಿರೆಯ ಉದ್ದ 15,200 ಕಿಲೋಮೀಟರ್. ಗಡಿ ದೇಶಗಳು ಎಷ್ಟು ಹೇಳಿ ನೋಡೋಣ. ಗಡಿ ದೇಶ 9. ಭೂಗಡಿ 7. ಟೋಟಲ್ ಗಡಿ ದೇಶ ಎಷ್ಟು? ಹಿಂಗೆ ನೋಡ್. ಭೂಗಡಿ ದೇಶ. ಭೂಗಡಿ ದೇಶಗಳು ಎಷ್ಟು? 7. ಇಟ್ಟೆಲ್ಲ ಬರೀ. ಅದು ಮ್ಯಾಪ್ ತುಂಬತದ ನನಗೆ ಹೇಳ್ಬೇಕು. ನಾ ಮತ್ತೆ ನೆಕ್ಸ್ಟ್ ಹತ್ತೀನಿ.
ಒಟ್ಟ ಉದ್ದಕ್ಕೆ ಬರೆಯೋದಿಲ್ಲ ನೋಡಿ, ಎಲ್ಲ ಇಂಡಿಯಾನೇ ಬರೆಯೋದು, ಅದ್ರಾಗೆ ಬರೆಯೋದು. ನಿಮ್ ನೋಟ್ಸ್ ನೋಡಿ ಯಾವ ಓದಲ್ಕತ್ತ ಏನು ತಿಳಿದಿರ್ಬಾರ್ದು. ನಾ ಈಗ ಮಾತಾಡೇ ಬೇಡ ಹೇಳ್ತ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ 32,87,263 ಚದುರು. ಭಾರತ ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರ? ಭಾರತದಲ್ಲಿ ಭೂಭಾಗ ಎಷ್ಟು? ಜಲಭಾಗ ಎಷ್ಟು? ಕರಾವಳಿ ತೀರದ ಉದ್ದ 75,7,516 ಪಾಯಿಂಟ್. ಬ್ರೆಕೆಟ್ದಾಗ ಎಷ್ಟು ಬರೀಬೇಕು? ಅದು ದ್ವೀಪ ಹೊರತುಪಡಿಸಿ. ಭೂಮಿ ಏರಿಯ ಉದ್ದ 15,000. ಗಡಿ ದೇಶಗಳು, ಭೂಗಡಿ ದೇಶಗಳು. ಚಿಕ್ಕದಾದ ರಾಜ್ಯ 3,700. ದೊಡ್ಡದಾದ ರಾಜ್ಯ 3,42,200. ಆ ನಂತರ ದೊಡ್ಡದಾದ ಉದ್ದವಾದ ಕರಾವಳಿ ಗುಜರಾತ್. ಹೆಚ್ಚು ಜನ, ಕಡಿಮೆ ಜನ. ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತದ ಎಷ್ಟದ? ಪ್ರಪಂಚದಲ್ಲಿ ಇಂಡಿಯಾ ಎಷ್ಟದ ರೀ? 2.4%. ಇಟ್ಟು ಬರೀ, ಇದೊಂದು ವಾಕ್ಯ ಬರೀರಿ ಅಲ್ಲಿ. ನಾ ಎಲ್ಲಿ ಬರ್ತೀನಿ ನೋಡಿ ಬರೀರಿ. ನೀವು ಮ್ಯಾಪ್ಗಳು ಪೇಜಿನ ಮಧ್ಯಭಾಗದಲ್ಲಿ ಬರೀಬೇಕು. ನೆಕ್ಸ್ಟ್ ಅಲ್ರಿ, ಐತ್ರಿ ಆ ಪೇಜ್ ಒಟ್ಟು ತುಂಬ್ತೋ ಏನಾರ ಜಾಗ ಅದನು, ಏನ್ ಜಾಗ ಅದ ಅಲ್ಲಿ ಬರ್ರಿ. ಕೆಳಗಡೆ ವಾಕ್ಯದ ಬರೀ. ಉದ್ದಕ್ಕೆ ಜಾಗ ಇತ್ತು ಅಂದ್ರೆ 2 ಸಾಲ ಬರೆಸ್ತೀನಿ ಬರೇ. 2 ಸಾಲ ಬರೆಯೋದದ. ಜಾಗದನೋ ಇಲ್ಲೋ ಬರ್. ಭಾರತದ ಪ್ರಾದೇಶಿಕ ಜಲಗಡಿ. ಭಾರತದ ಪ್ರಾದೇಶಿಕ ಜಲಗಡಿ ಡ್ಯಾಶ್ 12 ನಾಟಿಕಲ್ ಮೈಲ್. ಇಟ್ಟೆ ಹೇಳಿದ್ರ ಪೊಲೀಸ್ ಆಗಿ PSI ಆಗ್ತೈತಿ. ನಾಟಿಕಲ್ ಮೈಲ್ ಅಂತ ಹೇಳಿ ಬರ್ರಿ. 12 ನಾಟಿಕಲ್ ಮೈಲ್. ಬ್ರೆಕೆಟ್ದಾಗ ಕಿಲೋಮೀಟರ್ದಾಗ ಹೇಳು ಅಂದ್ರ ಅದಕ್ಕ 22.2 ಕಿಲೋಮೀಟರ್ಸ್. 22.2 ಕಿಲೋಮೀಟರ್. ವೆರಿ ಗುಡ್. ನೆಕ್ಸ್ಟ್ ಏನೋ ಒಂದು ವರ್ಡ್. ಕರಾವಳಿ ತೀರ ಹೊಂದಿರುವ ರಾಜ್ಯಗಳು 9. ಐಎಎಸ್ ಕ್ವಶನ್. ಕರಾವಳಿ ತೀರ ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟು? ರಾಜ್ಯಗಳು 9. ಇಟ್ಟು ಹೇಳಿದ್ರೆ ಹಂಗೆ ಕಲರ್ ಕೈಯಾಗ ಆಡ್ಕೊತ ಕೊಡ್ತಾವ. ಅಲ್ಲ ಅಂದ್ರೆ ಹಂಗೆ ಬಾರ್ಕೊಲ್ ತೋತಾರ ಅವ್ರು. ಹೌದ್ರಿ. ನೆಕ್ಸ್ಟ್ ಬರದ್ರಿ. ಕರೆಕ್ಟ್. ಒಂದು ಪೇಜ್ ತೊಂತ್ರಿ ಬಳಸ್ರಿ. ಪೇಜ್ ಒಳಸ ಕರೆಕ್ಟ್ ಮಧ್ಯಭಾಗದಲ್ಲಿ, ಇಡೀ ಪೇಜಿನ ಮಧ್ಯಭಾಗದಲ್ಲಿ ಒಂದು ಇಂಡಿಯಾ ಮ್ಯಾಪ್ ಬರೀರಿ. ಸೆಂಟರ್ ಆಫ್ ದಿ ಪೇಜ್ ಎಲ್ಲಾ ಕಡೆ ಕೇಂದ್ರ ಆಗಬೇಕು. ಸಣ್ಣ ಮ್ಯಾಪ್ ರೀ. ಇಡೀ ಕೇಂದ್ರ ಭಾಗದಲ್ಲಿ ಸೆಂಟರ್ ಆಫ್ ಎಲ್ಲಾ ಕಡೆ ಕೇಂದ್ರ ಆಗ್ಬೇಕ್ರಿ. ಅದು ಮ್ಯಾಗ ಕೆಳಗ ಪೂರ್ವ ಪಶ್ಚಿಮ ದಕ್ಷಿಣಕ ಇಡೀ ಪೇಜಿಗೆ ಮಧ್ಯಭಾಗದಲ್ಲಿ ಅಂದಿನಿ. ಒಂದು ಪೇಜ್ ಫುಲ್ ನಡ್ವರ್ಕ್ ಮ್ಯಾಪ್ ಬರೀ. ನೀವು ಎಲ್ಲ ಬಳಸ್ತೀನಿ. ಪೇಜಿನ ಉತ್ತರದ ಭಾಗ, ದಕ್ಷಿಣ ಭಾಗ, ಪೂರ್ವ ಪಶ್ಚಿಮದೊಳಗೆ ಕರೆಕ್ಟ್ ಕೇಂದ್ರದಲ್ಲಿ ಇರಲಿ. ಇದು ಒಂದು ಪೇಜಿಗೆ ಮ್ಯಾಪ್ ಕೊಡೋದು ನೆನಪು ಹೋಗ್ಯದ ನನಗೆ. ಅದಕ್ಕೆ ಹಿಂಗಾಗ್ಯದ. ಓದಿದ್ಕೆಲ್ಲ ಕದಾವ್ರಿ, ಡೌಟೇ ಬೇಡ. ಅದ್ರಾಗ ಹೆಂಗ್ ಮ್ಯಾಪ್ ಇರ್ತಿರ್ಬೇಕು, ಅದು ಫಿಸಿಕ್ಸ್ ಅದು. ನೆಕ್ಸ್ಟ್ ಆಯ್ತರೇ. ಪ್ಲೀಸ್ ಮಾತಾಡ್ತೀನಿ ನೋಡ್ರಿ. ಹೆಚ್ಚು ಅರಣ್ಯ ಯಾವ್ದದ ಹೇಳ್ರಿ? ಮಧ್ಯಪ್ರದೇಶ್. ಕಡಿಮೆ ಅರಣ್ಯ ಯಾವಾಗ ಹೇಳ? ಹರಿಯಾಣ ರಾಜ್ಯ. ಕಡಿಮೆ ಅರಣ್ಯ ಹರಿಯಾಣ. ನೆಕ್ಸ್ಟ್ ಶೇಕಡಾ ಹೆಚ್ಚು ಅರಣ್ಯ ಮಾತಾಡಬಾರ್ರಿ. ಮಿಜೋರಾಂ. ನೆಕ್ಸ್ಟ್ ಪ್ಲೀಸ್ ಮಾತಾಡಬಾರ್ರಿ. ಇಲ್ಲಿ ಬನ್ನಿ. ಅವ್ರು ತಾನೇ ಆಮೇಲೆ ನೀವು ಕೂತಿರೋದ್ರ ಅವ್ರಿಗೆ ಏನು ಕಾಣಬೇಕು. ಬನ್ನಿ ಒಂದ್ ಸ್ವಲ್ಪ ಜಾಗ ಕೊಡಲ್ಲ. ಇಲ್ಲಿ ಬರ್ರಿ. ಅವ್ರು ಬ್ಯಾಡ ಅಂದವ್ರಂತ ಬ್ಯಾಡ ಬಿಡಿ ಸರ್.
ಅವ್ರಂತೆ ಬ್ಯಾಡ ಅಂದವ್ರಂತೆ ಕೂತು ಸಮಾಧಾನ ಇರಲ್ಲ ಬರ್ನ ಕುಂಡ್ಸಿ ಜರ ಈತ ಸರ್ ನೀವು ಒಂದ್ ಜರ ಈ ಕಡೆ ಸರಿ ನೋಡ ಸರಿ ನೀವು ಹೌದು ಈ ಗಡಿ ರೇಖೆ ದಾಟಿ ಯಾಕೆ ಈ ಕಡೆ ಹೊಂಟ್ರಿ ಪಾಪ ಅವ್ರು ನೋಡ್ರಿ ಇವತ್ತೊಂದು ದಿನ ಇರ್ಕೊಂಡು ಈ ಕಡೆ ಬೋರ್ಡ್ ಈ ಕಡೆ ಬರ್ರಿ ಪಟ್ನೆ ಬರ್ರಿ ಕಡಿಮೆ ಅರಣ್ಯ ಹರಿಯಾಣ, ಹೆಚ್ಚು ಅರಣ್ಯ ಮಧ್ಯಪ್ರದೇಶ, ಶೇಕಡಾ ಹೆಚ್ಚು ಅರಣ್ಯ ಯಾವತ್ ಮಿಜೋರಾಂ ಆಯ್ತ್ರೆ. ಏನ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಲಕ್ಷದ್ವೀಪ ಟೋಟಲ್ ಎಷ್ಟು ದ್ವೀಪಗಳದಾವ? 36. ನೆಕ್ಸ್ಟ್ ಏನದಂದ್ರ ಅಂಡಮಾನ್ ನಿಕೋಬಾರ್, ಅಂಡಮಾನ್ ಮತ್ತು ಏನೋ ಒಂದ್ ಏನ್ ಅನ್ಬೇಕ್ರಿ ನಿಕೋಬಾರ್. ನಾ ಎಲ್ಲ ಡಿಟೇಲ್ ಅದು ಮುಂದೆ ಬರ್ತದ್ರಿ. ಒಮ್ಮೆ ಈ ಸದ್ಯಕ್ಕೆ ಅದು ಏನು ಮಾಡಿ ತುಂಬೇಕು ಮ್ಯಾಪ್. 10 ಡಿಗ್ರಿ ಎಷ್ಟು ಡಿಗ್ರಿ ರೀ? 10 ಡಿಗ್ರಿ ಚಾನಲ್. ಆಕ್ಚುಲಿ ಡಿಗ್ರಿ ಅನ್ನೋದು ವರ್ಡ್ ಬರೀಲೇನೋ ನಡೀತದ ಬರ್ರಿ. ನೆಕ್ಸ್ಟ್ ಇದು ಏನದಂದ್ರ ಮಾಲ್ಡೀವ್ಸ್. ಇದು ಏನ್ ಬರಿಬೇಕು? 8 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್. ಇದಕ್ಕ ಏನ್ ಅನ್ಬೇಕು ಅಂದ್ರೆ ಕೇಪ್ ಕೆಮರೂನ್. ಕೇಪ್ ಕೆಮರೂನದ ಈಗಿನ ಹೆಸರು ಏನು? ಕನ್ಯಾ. ಹಾ, ಇದು ಎಲ್ಲದ? ಎಲ್ಲದ್ರಿ? ತಮಿಳ್ನಾಡು. ಬರ್ರಿ ಬಡ ಬಡ ಬರ್ರಿ, ನಾ ಅಂಡಪಟ್ಟಿ ಬರೀದ್ರ. ನೆಕ್ಸ್ಟ್ ಭಾರತದ ಎತ್ತರದ ಶಿಖರ ಅಂದಕ್ರಿ ಯಾವ್ದು ಹೇಳೋರಿ? ಕಾಂಚನಜುಂಗ ತೋರಿಸಿದ್ರೆ ಹೆಂಗೆ ಅದು? ಭಾರತದ ಎತ್ತರದ ಶಿಖರ K2 ಅನ್ನೋದು ಎಲ್ಲಿ ಬರ್ತದೆ? ಇದು ಲಡಾಖ್. ಆಮೇಲೆ ಏನೋ ಒಂದು ಬರ್ರಿ ಕಾಂಚನಜುಂಗಾನು ಬರ್ರಿ. ಇದು ಈ ಸದ್ಯಕ್ಕ ಅದ್ರದ್ದು POK ದೊಳಗೆ ಹೋಗ್ಯದ. ಹಿಂಗಾಗಿ ಭಾರತದ ಎತ್ತರದ ಬಿಂದು ಅನ್ನೋದು, ಭಾರತದ ಈಗಿನ ಎತ್ತರದ ಬಿಂದು ಅಂದ್ರೆ ಇದು ಎಲ್ಲ ಕಡೆ ತೋರ್ಸೋದು ಇದೆ, ತೋರ್ಸಕತ್ತ ಕಾಂಚನಜುಂಗ. ಇದು 8,500 ಎಷ್ಟು ಎತ್ತರದ ಹೇಳಿ ನೋಡೋಣ? 8,586 ಮೀಟರ್. ಕಹಾಯಿ ಭಾರತದ ಆಳವಾದ ಬಿಂದು ಕೇರಳದ ಕುಟ್ಟನಾಡು. ಯಾವದ್ರಿ? ಕುಟ್ಟನಾಡು ಕೇರಳ ಐತ್ರೆ. ಟೋಟಲ್ ಇಂಡಿಯಾದೊಳಗ ರಾಜ್ಯಗಳು ಎಷ್ಟದಾವ? ಕೇಂದ್ರಾಡಳಿತ ಎಷ್ಟದಾವ? ಕೇಂದ್ರಾಡಳಿತ ಎಷ್ಟವ್ರಿ? 8. ದೊಡ್ಡ ಕೇಂದ್ರಾಡಳಿತ ಯಾವುದು? ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವದ್ರಿ? ಲಡಾಖ್. ಹಾಗಾದ್ರೆ ಚಿಕ್ಕದಾದ ಕೇಂದ್ರಾಡಳಿತ? ನೆಕ್ಸ್ಟ್ ಕಲ್ಕಸ್ತ ನೋಡಿ. 1 2 3 ಬಳಕೆ ಹೇಳ್ರಿ, ನಾ ಹೇಳ್ತೀನಿ. ನೆಕ್ಸ್ಟ್ ಅವು ಬೇರೆ ಮತ್ತೆ ಮುಂದೆ ಬರ್ತಾವ ಇನ್ನ. ಬರದ್ರಿ ಇಲ್ಲ ಹೇಳಿ. 8,611 8,611 ಮೀಟರ್ ಆಯ್ತ್ರೆ. ನೆಕ್ಸ್ಟ್ ಈ ಮುಂದಿನ ಮಾತಾಡ್ತೀನಿ ನೋಡ್ರಿ. ಮ್ಯಾಗ ಒಂದ್ 5-6 ಸಾಲ ಬರೀ ಜಾಗ ಇಲ್ಲ ನೋಡ್ರಿ. ಇದ್ರ ಮ್ಯಾಗ ಇಲ್ಲಿ ಜಾಗ ಆಗಿರ್ತದ ನೋಡ್ರಿ. ಬರೀ ನೋಡ್ರಿ. ಭಾರತದಲ್ಲಿ ಹೊಸ ರಾಜ್ಯಗಳನ್ನು ರಚಿಸುವ ಅಧಿಕಾರ ಇರುವುದು ಸಂಸತ್ತು. ಭಾರತದಲ್ಲಿ ಹೊಸ ರಾಜ್ಯಗಳನ್ನು ರಚಿಸುವ ಅಧಿಕಾರವಿರುವುದು ಸಂಸತ್ತಿಗೆ. ಹೊಸ ರಾಜ್ಯಗಳನ್ನು ರಚಿಸುವ ಅಧಿಕಾರವಿರುವುದು ಯಾರಿಗ್ರಿ? ಸಂಸತ್ತು. ಇಲ್ಲೊಂದು ವರ್ಡ್ ಬರಿಬೇಕು. ಮೊಟ್ಟ ಮೊದಲಿಗೆ ಭಾರತದಲ್ಲಿ ರಚನೆಯಾದ ರಾಜ್ಯ ಯಾವ? ಆಂಧ್ರ ಪ್ರದೇಶ. ಎಂದು ರಚನೆಯಾಗ್ಯದ? 53. ಕರೆಕ್ಟೋ ಇಲ್ಲೋ?
ಇದಕ್ಕ ಏನದಂದ್ರ ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ, ರಚನೆಗೊಂಡ ಮೊದಲ ರಾಜ್ಯ. ಹಿಂಗ ಬರೋದು ಓದಿ ನೀವು ಬೇಕಾದ್ರೆ ನೋಡಿ ಎಕ್ಸಾಮ್ದಾಗ ರಿಸಲ್ಟ್ ಹೆಂಗ್ ಬರ್ತದೆ. ನೆಕ್ಸ್ಟ್ ಬರದ್ರಿ ಐಡಿಯಾ ಮುಂದಿನ ಹೇಳ್ರೆ ಬರದ್ರಿ ಇಲ್ಲ ನಾ ಎಲ್ಲಿ ಯಾವ ಡೈರೆಕ್ಷನ್ದಾಗ ಏನೇನು ಬರಿತೀನಿ ನನ್ನ ಜೊತೆ ಬರದ್ರೆ ತಿಳಿತದದು. ನೀವೇ ಹಿಂಗತ್ತೀರ ಅವ್ರು ಹಿಂದಿನವ್ರು ಹೆಂಗತ್ತಿ ಏನ್ರಿ ಭಾಷಾವಾರು ಆಧಾರ ಮೇಲೆ ಘೋಷಣೆ ಆಯ್ತು. ಏಕೀಕರಣ 56 ನವೆಂಬರ್ 1 ಇವೆರಡು ಬೇರೆ ಬೇರೆ. ನೆಕ್ಸ್ಟ್ ಅಲ್ಲ ಈಟೆಲ್ಲ ಕರೆಕ್ಟ್ ಆಗಿ ಒಂದೇ ಹೆಂಗೆ ತಪ್ಪು ಅಪ್ಪಡ ಚಿನ್ನದ ಮೇಲೆ ಸಂಶಯವೇ. ನೆಕ್ಸ್ಟ್ ಬರದ್ರೆ ಇಲ್ಲ ಆಯ್ತ್ರ ಫಸ್ಟ್ ಬರದ್ರಿ ಇದು ಏನ ಜಾಗ ಅದಾವಿಲ್ಲ ಮ್ಯಾಗ ಕೆಳಗ ಬರ್ಲಿಕ್ಕೆ ಏನ ಸಾಲುಗಳದಾವಿಲ್ಲ ಹೇಳಿ ಬರಲಿ. ಭಾರತದಲ್ಲಿರುವ ಅರಣ್ಯದ ಪ್ರಮಾಣ ಭಾರತದಲ್ಲಿರುವ ಅರಣ್ಯದ ಪ್ರಮಾಣ ಈ 2024 ತಗೋಬೇಕಲ್ರಿ 25.17 25.17% ಆಯ್ತ್ರೆ. ನೆಕ್ಸ್ಟ್ ಪ್ರಪಂಚದ ವಿಸ್ತಾರವಾದ ಮ್ಯಾಂಗ್ರೋವ್ ಕಾಡು ವಾಕ್ಯದ ಬರೀರಿ. ಪ್ರಪಂಚದ ವಿಸ್ತಾರವಾದ ಮ್ಯಾಂಗ್ರೋವ್ ಕಾಡು ಸುಂದರಬನ್ಸ್ ಪಬ ಬರದ್ರಿ. ಇಲ್ಲಿ ಮ್ಯಾಪ್ದೊಳಗೆ ಸುಂದರ್ಬನ್ಸ್ ಮೆನ್ಷನ್ ಮಾಡ್ಕೊಡು. ಈ ಭಾಗದೊಳಗೆ ಸುಂದರ್ಬನ್ಸ್ ಪಬ ಅಂತೇಳಿ ಮೆನ್ಷನ್ ಮಾಡಿ ಮ್ಯಾಪ್ದಾಗ. ನೆಕ್ಸ್ಟ್ ಸುಂದರ್ಬನ್ಸ್ ಪಬ ಅಂತೇಳಿ ಬರದ್ರಿ. ಮೂವರಿ ಹಂದ್ರಿ ನೀವು ಒಟ್ಟ ಓದೋದಿಲ್ಲ ರೀ, ಕುತ್ಕೊಂಡು ಬರೀ ಇದು ನೋಡೋದು ತಾನೇ ಎಲ್ಲ ಸ್ವಚ್ಛ ಹಸನ ನೆನಪಿಸ್ತೀವಿ. ಸುಂದರ್ಬನ್ಸ್ ಪಬ ಅಂತೇಳಿ ಬರದ್ರೆ ಇಲ್ಲ ಏನ ಕೆಳಗೆ ಜಾಗದ ಇಲ್ಲ ನೋಡೋಣ ನೀವಂತ ತೊಂಬಸ್ ಬಂದಾರಿ. ಕೆಳಗಡೆ ಒಂದ್ 2 ಸಾಲ ಏನಂದ್ರೆ ವಾಕ್ಯದ ಬರ್ಲಿಕ್ಕೆ ಜಾಗ ಅದ ನೋಡೋಣ ಅದಾರಿ. ಬಾ ಕೆಳಗೆ ಸ್ವಚ್ಛ ಜಾಗ ಇದ್ದಲ್ಲಿ ಒಂದ್ 2-3 ವರ್ಡ್ ಬರೀರಿ. ಭಾರತದಲ್ಲಿರುವ ಒಟ್ಟು ಜೀವಗೋಳ ಮೀಸಲು ಪ್ರದೇಶ 18. ಭಾರತದಲ್ಲಿರುವ ಒಟ್ಟು ಜೀವಗೋಳ ಮೀಸಲು ಪ್ರದೇಶ ಎಷ್ಟು ಬರೀರಿ 18 ಬರೋದು ಬ್ರೆಕೆಟ್ದಾಗ ನೀಲಗಿರಿ 1986 ಹಿಂಗೆ ಕ್ವಶನ್ ಹೇಳಿ. ಅದು ಫಸ್ಟ್ ಅಂತ ಮೆನ್ಷನ್ ಮಾಡಬಾರ್ದು, ಬರೀ ಇದು ಬ್ರೆಕೆಟ್ದಾಗ ಅಟ್ಟೆ ಬರೀಗು. ನೆಕ್ಸ್ಟ್ ಕೆಳಗೆ ನಾ ಇನ್ನೂ ಒಂದು ಇಷ್ಟು ಕರೆಕ್ಟ್ ಹೇಳಿರ್ತೀನಿ, ನೀವು ಡೊಣ್ಣೆ ಅಕ್ಷರ ಬರೆದ್ರೆ ಜಾಗ ಸಾಲ ಇದ್ರಾಗ. ನೀವು ಅಗ್ದಿ ಕರೆಕ್ಟ್ ನಾ ಹೇಳಿದಷ್ಟು ಅಕ್ಷರ 13 ಫೌಂಟ್ ಸೈಜ್ ಬರೀರ್ಬೇಕಾರ ನೋಡ್ರಿ ಕರೆಕ್ಟೇ ಇರ್ತವ. ಕೆಲವೊಬ್ರು ಇವು ಡಿಗ್ರಿ ಬರೋದು ರೂಢ ಇರ್ತಾವ ಇಂತಿಂತ ಡೊಣ್ಣೆ ಬಿ ಎಡ್ದವ್ರು ಭಾಳ ಕರೆಕ್ಟ್ ಬರೀತಾರ, ಅವರು ಅಸೈನ್ಮೆಂಟ್ ಬರೋದು ರೂಢ ಇರ್ತಾರೆ. ನೆಕ್ಸ್ಟ್ ಏನ ಜಾಗದನೋ ಆಯ್ತು ಏನ 2 ಸಾಲ ಬರ್ತೀನಿ. ಭಾರತದಲ್ಲಿರುವ ಒಟ್ಟು ರಾಷ್ಟ್ರೀಯ ಅಭಯಾರಣ್ಯಗಳು ಏನ ಎಷ್ಟು ಬರೆಯವ್ರು ಹೇಳಿ ನೋಡೋಣ. 106 ಒಟ್ಟು ರಾಷ್ಟ್ರೀಯ ಅಭಯಾರಣ್ಯಗಳು. ನ್ಯಾಷನಲ್ ಪಾರ್ಕ್ ಎಷ್ಟು ಅದಾವ್ರಿ 106 ಒಂದ್ ಸಾಲ ಅಲ್ಲಿ ಬರೀಬೇಕು ಕೇಳಕ್. ಭಾರತದಲ್ಲಿರುವ ಒಟ್ಟು ರಾಮ್ಸಾರ್ ತಾಣಗಳು 85. ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು 85 ಆಯ್ತ್ರೆ. ಮುಂದಿನ ಮಾತೊಂದು ಮ್ಯಾಪ್ ಬರೀ ತಿಂತಂದೆ ಮತ್ತದು ಪೇಸ್ ಹೋಗ್ಬೇಕು ಕರೆಕ್ಟ್. ಎಲ್ಲ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದ ಮಧ್ಯಭಾಗದಲ್ಲಿ ಬರಿಬೇಕು. ಅವಕಾಶ ಬರಿಬೇಕ್ರಿ. ನೀವಾಗೆ ಬರೆಯುವ ಮ್ಯಾಪ್ ಅಂದ್ರೆ ಇದು ಲಾಸ್ಟ್ ನೋಟ್. ರೆಡ್ ಕಲರ್ ಯೂಸ್ ಮಾಡಬೇಡಿ, ಬ್ಲ್ಯಾಕ್ ಕಲರ್ ಯೂಸ್ ಮಾಡಿ ಜಾಸ್ತಿ. ಬರದ್ರಿ ಕರೆಕ್ಟ್ ಕೇಂದ್ರ ಭಾಗದಲ್ಲಿ ಮ್ಯಾಪ್ ಬರಿ ಅಂದಿಲ್ರಿ.
ನೆಕ್ಸ್ಟ್ ಅದು ಆಗನ ಏನೋ ಒಂದು ಪೇಜ್ ಅದ ಹಿಂದಿನ ಸೈಡ್ ಇಲ್ಲ ಬರ್ರಿ ಪೇಜ್ ನಂಬರ್ 3. ಒಂದು ದಿನಕ್ಕೆ 10 ಪೇಜ್ ಹೇಳ್ತೀನಿ. ಉದ್ದವಾದ ನದಿ ಸೇತುವೆ, ಉದ್ದವಾದ ನದಿ ಸೇತುವೆ ಡ್ಯಾಶ್ ಶ್ರೀ ಭೂಪೇನ ಹಜಾರಿಕಾ. ಯಾವದ್ರಿ ಹೆಸರ? ಶ್ರೀ ಭೂಪೇನ ಹಜಾರಿಕಾ. ಭೂಪೇನ ಹಜಾರಿಕಾ ಇದು ಕಾನ್ಸೆಪ್ಟ್ ಫಸ್ಟ್. ಎಲ್ಲದ ಅಂದ್ರ ಸಾದಿಯಾದಿಂದ ಎಲ್ಲಿಂದ ಎಲ್ಲಿಗದ್ರಿ ಇದು? ಸಾದಿಯಾ ಟು ದೋಲಾ. ದೋಲಾ ಸಾದಿಯಾ ಟು ದೋಲಾ ನಡು ಟು ಅಂದ್ರೆ ನೀವು ಅಥವಾ ಡ್ಯಾಶ್ ಯಾವ ರಾಜ್ಯದಾಗ ಬರ್ತದ? ಅಸ್ಸಾಂ. ಯಾವ ನದಿ ಕಟ್ಟಲಾಗಿದೆ? ಬ್ರಹ್ಮಪುತ್ರ. ಬ್ರಹ್ಮಪುತ್ರ ನದಿ. ನೆಕ್ಸ್ಟ್ ಉದ್ದವಾದ NH ಯಾವುದು? NH. ಉದ್ದ NH 44. ಯಾವದ್ರಿ? ಎತ್ತರದ ರಸ್ತೆ ಮಾರ್ಗ. ರಸ್ತೆ ಮಾರ್ಗ ಲಡಾಖದಲ್ಲಿ ಬರ್ತದೆ. ಅತ್ಯಂತ ಎತ್ತರದಲ್ಲಿರುವ ರಸ್ತೆ ಮಾರ್ಗದ ಹೆಸರು ಏನದ ಅಂದ್ರ ಉಮ್ಲಿಂಗ್ಲಾ. ಉಮ್ಲಿಂಗ್ಲಾ ಅಂತ ಹೇಳಿ ಬರ್ತದೆ. ಎಲ್ಲಿ ಅಂದ್ರ ಲಡಾಖ್. ಎಲ್ಲದ್ರಿ ಇದು? ಲಡಾಖ್. ನೆಕ್ಸ್ಟ್ ಏನ? ಅತ್ಯಂತ ಎತ್ತರದ ರೈಲು ಸೇತುವೆ. ಎತ್ತರದ ರೈಲು ಸೇತುವೆ. ಎತ್ತರದ ರೈಲು ಸೇತುವೆ ಯಾವ ನದಿ ಕಟ್ಟ್ಯಾರ ಅಂತ ಕೇಳ್ತಾರ. ನಮ್ಮ ಚೀನಾ. ಯಾವದ್ರಿ? ಚೀನಾಬ್ ನದಿ. ಚೀನಾಬ್ ನದಿ ಐತ್ರೆ. ಸುವರ್ಣ ಚತುಷ್ಕೋನ. ಸುವರ್ಣ ಚತುಷ್ಕೋನ 5846 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 5846 ಕಿಲೋಮೀಟರ್. ನೆಕ್ಸ್ಟ್ ಚಿಕ್ಕದಾದ ಜಿಲ್ಲೆ. ಚಿಕ್ಕದಾದ ಜಿಲ್ಲೆ ಎಲ್ಲಿ ಬರ್ತದೆ ಹೇಳ್ರಿ? ಮಾಹೆ. ಮಾಹೆ ಕೇರಳದ ಗಡಿ ಹೊಂದಿದ ಬಟ್ ಪುದುಚೇರಿ ಸಂಬಂಧ. ಪುದುಚೇರಿ. ದೊಡ್ಡದಾದ ಜಿಲ್ಲೆ ಕಚ್. ಕಚ್ ಬರೋದು ದೊಡ್ಡದಾದ ಜಿಲ್ಲೆ. ದೊಡ್ಡದಾದ ಜಿಲ್ಲೆ ಎಲ್ಲಿ? ಗುಜರಾತ್. ಎಲ್ಲದ್ರದು? ಗುಜರಾತ್. ಅದಕ್ಕೆಲ್ಲ ಗುಜರಾತ್. ಜನಸಂಖ್ಯೆಯಲ್ಲಿ ಚಿಕ್ಕದಾದ ಜಿಲ್ಲೆ. ಮಂದಿ ಒಳಗೆ ಮಂದಿ. ಜನಸಂಖ್ಯೆ ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆ. ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ. ಯಾನಾಮ್. ಯಾನಾಮ್ ಎಲ್ಲಿ ಬರ್ತದ ಅಂದ್ರೆ ಇದನ್ನು ಪುದುಚೇರಿನೇ ರೀ, ಬಟ್ ಆಂಧ್ರದ ಗಡಿ ಹೊಂದದ. ಪುದುಚೇರಿ. ನೆಕ್ಸ್ಟ್ ಇಲ್ಲೊಂದು ಜಾಗ ಖಾಲಿ ಇರ್ತೀವಿ. ಕರ್ನಾಟಕ ಕರಾವಳಿ. ಎಷ್ಟು ಬರ 320 ಕಿಲೋಮೀಟರ್ಸ್ ಎಕ್ಸಾಕ್ಟ್. ನೆಕ್ಸ್ಟ್ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ. ಹೆಚ್ಚು ರಾಜ್ಯಗಳೊಂದಿಗೆ ಗಡಿ. ಯಾವ ರಾಜ್ಯ? ಯುಪಿ. ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹೊಂದಿದೆ. ನೆಕ್ಸ್ಟ್ ಜಾಗ ಬಹಳ ಇಲ್ಲ ಹೇಳ್ರಿ ನನಗೆ. ನೆಕ್ಸ್ಟ್ ಎತ್ತರದ ಅಣೆಕಟ್ಟು. ಎತ್ತರದ ಅಣೆಕಟ್ಟು. ಎತ್ತರದ ಅಣೆಕಟ್ಟಿನ ಹೆಸರು ಏನು? ತೆಹರಿ. ಯಾವದ್ರಿ? ತೆಹರಿ ಅಣೆಕಟ್ಟು ಎಲ್ಲಿ ಬರ್ತದ? ಭಾಗೀರಥಿ ನದಿ ಉಖಂಡ. ಯಾವ ನದಿ ರೀ?
ಭಗೀರಥಿ ನದಿ ಉತ್ತರಾಖಂಡ ಅಂತ ಹೇಳಿ ಕಿಲೆ ಬರೀ ಉತ್ತರಾಖಂಡ. ನೆಕ್ಸ್ಟ್ ಹಿಂಗಾಯ್ದು ಒಂದು ನದಿ ಒಯ್ದು ಬರ್ತದೆ ನೋಡ್ರಿ. ಇದು ಯಾವ ನದಿ ಹೇಳಿ? ಗಂಗಾ. ಇದೇ ಗಂಗಾಕ ಇಲ್ಲಿ ತಂದು ಬಂದ್ರಿ. ಉದ್ದವಾದ ನದಿ, ಯಾಕಂದ್ರೆ ಅಲ್ಲಿ ಜಾಗಿಲ್ಲ ರೀ. ಉದ್ದವಾದ ನದಿ ಯಾವುದು? 25 ಹಿಂಗಂದ್ರೆ ಏನು? 2525 25 ಅದು ಬಿಟ್ಟು ನಂದು ಏಜನು 25 ನಮ್ಮ ಫ್ರೆಂಡಿನ ಏಜನು 25 ಹಂಗೆ ಅನ್ಬಾರ್ದು. ನೆನಪು ಉಳಿತದ್ರಿ, ಎಕ್ಸಾಮ್ಗೆ ನೆನಪು ಉಳಿಯಪ್ಲೆ ಇರ್ಬೇಕ್ರಿ ಒಟ್ಟು ನೀವು. ನೆಕ್ಸ್ಟ್ ಏನ ಮಾತಾಡ್ತೀನಿ ನೋಡ್ರಿ. ಇಲ್ಲೊಂದು ಹಿಂಗ್ ಬಲಿ ಬರ್ತದೆ ನೋಡ್ರಿ. ವೆರಿ ಗುಡ್. ಗೋದಾವರಿ. ಗೋದಾವರಿ ಇಲ್ಲಿ ಹೋಗಿ ಏನಂದ್ರೆ ಆಂಗ್ಲ ಕೈಗೊಳ್ಳಿ. ಗೋದಾವರಿ ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಉದ್ದವಾದ ನದಿ. ದೂರದಿಂದ ತರಬೇಕು, ಇದಕ್ಕ ಬಹಳ ಪ್ಲಾನ್ ಇರ್ಬೇಕ್ರಿ. ಎಲ್ಲಿದಿಂದ ಬರೋದು ಬೇಕು ಅಕ್ಷರ ಹೆಂಗ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಉದ್ದವಾದ ನದಿ. ಉದ್ದ ನದಿ ತರ್ಲಿ. ನೆಕ್ಸ್ಟ್ ಇಲ್ಲೊಂದು ಹಿಂಗ್ ಬರ್ಲಿಕ್ಕೆ ಬರ್ತದ ನೋಡ್ರಿ. ಏನಿರ್ಬೋದು ಹೇಳಿ? ವೆರಿ ಗುಡ್. ಏನು ಅದ್ಭುತ. ನಮ್ಮ ನಿನ್ನೆ ಪದ್ಮಶ್ರೀ ಅದು ಬೇರೆಯವ್ರು ಕೊಟ್ಟ, ಕಲಬುರಗಿ ನಿಮ್ಗೆ ಕೊಡ್ಬೇಕಾಗಿತ್ತು. ಅದು ಗೊತ್ತಾಗಿಲ್ಲ, ಅದು ಮಿಸ್ಟೇಕ್ ಆಯ್ತು. ಕರಾವಳಿ ಅಲ್ಲ, ನನಗೆ ಸಿಕ್ಕರು ಅಟ್ಟೆ, ನಿಮಗೆ ಸಿಕ್ಕರು ಅಟ್ಟೆ. ನಿಮ್ಗೆ ಏನಿದ್ರು ಅದು ನಂದೇ ಅಂತ. ಹೌದು, ನಾಳೆ ಅಲ್ಲ ನೀವು ಬಂದ ಪಗಾರನು ನನಗೆ ಇರ್ತದೆ. ನಾ ಯಾಕೆ ವಿಚಾರ ಮಾಡಿ. ಕರಾವಳಿ ಭಾರತದ ಹಳೆಯದಾದ ಪರ್ವತ ಶ್ರೇಣಿ. ಇದು ಭಾರತದ ಹಳೆಯ ಶ್ರೇಣಿ. ಅಟ್ಟೆಯಲ್ಲೋ ಪರ್ವತ ಶ್ರೇಣಿಯಲ್ಲಿ ಜಾಗೆಲ್ಲ ಬರೀ ಶ್ರೇಣಿ. ಇಲ್ಲೇ ಬರೀಕಿದಾಗ ಹೀಗೆ ಬರೋದ್ರ PSI ಆಗ್ತದೆ. ಏನ್ ಬರಲ್ಲ ಹೇಳ್ತೀನಿ. ಡಿಫ್ರೆಂಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ರಿ. ನೀವು ಓದವತ್ತಿ ಅಟ್ರಾಕ್ಷನ್ ಇರ್ತದೆ ನೋಡ್ಸ. ನೆಕ್ಸ್ಟ್ ಮ್ಯಾಪ್ ತುಂಬ್ತಿರಿ ಸರ್ ಸಾಕಿನ ಅಂದ್ರೆ ಬೇರೆ ಹೇಳೋದಿಲ್ಲ. ಇದು ಏನು ಚಾಪ್ಟರ್ಗಳಲ್ಲ, ಸುಮ್ಮನೆ ಇಂಟ್ರೊಡಕ್ಷನ್ ಹೇಳಕತ್ತೀನ. ಹಂಗೆ ಬರೋದ್ರೆ ಹೆಂಗೆ ಹೇಳಿ? ಹಿಂಗೆ ಬರೀಬೇಕು ಎಲ್ಲಿ? ಸುಮ್ಮ ಅದು ನೋಡ್ಸನಾಗಿರ್ತದೆ ಅಟೆ. ಮಾತಾಡ್ರೆ ಮ್ಯಾಗ ಕೆಳಗ ಸ್ವಚ್ಛ ಜಾಗ ಅದಾವ ಇಲ್ಲ ನೋಡ್ರಿ. ನೋಡೋಣ, ಒಂದು 5 ಸಾಲ ಬರ್ಲಿಕ್ಕ ಅದಾವ್ರಿ. ಜಾಗ ಅದ ರೀ, ಬರ್ರಿ. ಇಲ್ಲಿ ಮ್ಯಾಗ 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 ಹೋಮ್ವರ್ಕ್ ಕೊಡ್ಲಿ. ಭಾರತದಲ್ಲಿ ಇರುವ ಒಟ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಕರೆಕ್ಟ್ ನೋಡಿ ಹೇಳಿ. ಭಾರತದಲ್ಲಿ ಇರುವ ಒಟ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಭಾರತದಲ್ಲಿ ಇರುವ ಒಟ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು 35 ಇರ್ಬೇಕು. 35 ಇರ್ಬೇಕು. ಚೆಕ್ ಮಾಡ್ರಿ. ಭಾರತದಲ್ಲಿರುವ ಒಟ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಮುಂದೆ ಬೇಕಾದಾಗ 2025 ಅಂತ ಹೇಳ್ರಿ. ಅದ್ರ ಮುಂದೆ ಎಷ್ಟು ಆಗ್ತದೆ ಬರಿಬೇಡ್ತಾರೆ. ಆನ್ಸರ್ ಅವ್ರು ಚೆಕ್ ಮಾಡಕತ್ತಾರೆ ಏನ. ರೀ ಎಷ್ಟದ? ವಾಲ್ಮೀಕಿ ಒಂದು ಕೂಡಿಸ್ರಿ 35 ಆತವ. ನಾನೇ ಚೆಕ್ ಮಾಡ್ರೆ. ನಾನೇ ಚೆಕ್ ಮಾಡ್ತೀನಿ. ಯಾವ ಇಯರ್ದಾಗ ಅದ? 35 ಅಂತೇಳಿ ಬರೀರಿ. ಭಾರತದಲ್ಲಿರುವ ಅಂತಾರಾಷ್ಟ್ರೀಯ ಒಟ್ಟು ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟು? ಈ ಕಡೆ ಬರ್ಲಿಕ್ಕೆ ಏನಾದ್ರು ಜಾಗದ ನೋಡಂತ ಇಲ್ಲಿ 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 ಮೂಲೆ. ಫಸ್ಟ್ ಗ್ರೀನ್ ಫೀಲ್ಡ್ ಏರ್ಪೋರ್ಟ್. ಇಂಗ್ಲಿಷ್ ನಂಬರ್. ಫಸ್ಟ್ ಗ್ರೀನ್ ಫೀಲ್ಡ್ ಏರ್ಪೋರ್ಟ್. ಅರುಣಾಚಲ ಪ್ರದೇಶದಲ್ಲಿ ಬರ್ತದೆ. UPSC ಕೇಳಿದ್ರು. ಫಸ್ಟ್ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಆಫ್ ಇಂಡಿಯಾ. ಧೋನಿ ಪೋಲೋ. ಯಾವ್ದ್ರಿ? ಧೋನಿ ಪೋಲೋ. ಎಲ್ಲಿ ಬರ್ತಾರೆ ಇದು? ಈಟಾನಗರ್ ಅಂದ್ರೆ ಎದರ ರಾಜಧಾನಿ? ವೆರಿ ಗುಡ್. ಧೋನಿ ಪೋಲೋ ಈಟಾನಗರ್. ನೆಕ್ಸ್ಟ್ ಬರದ್ರಿ. ನಮ್ ಕಲಬುರಗಿ ಗ್ರೀನ್ ಫೀಲ್ಡ್ ಸುತ್ತಕಟ್ಟ ಗಿಡ ಹಚ್ಚಾರ ಬರ್ತದೆ. ಬರದ್ರಿ. ವಾಲ್ಮೀಕಿ ಕೌಂಟ್ ಮಾಡ್ತಿರ್ಬೇಕ್ರಿ ಮೋಸ್ಟ್ಲಿ.
ನೋಯ್ಡಾದನ್ರಿ. ನೆಕ್ಸ್ಟ್ ಬರ್ರಿ. ಭಾರತದಲ್ಲಿ ಇರುವ ಒಟ್ಟು ಅಂಚೆ ವಲಯಗಳು 9. ಮ್ಯಾಗ ಸ್ವಚ್ಛ ಜಾಗದಲ್ಲಿ ನೋಡ್ರಿ. ಒಟ್ಟು ಅಂಚೆ ವಲಯಗಳ ಸಂಖ್ಯೆ 9. 8 + 1 ಅಂತ ಹೇಳಿ. ಭಾರತದಲ್ಲಿರುವ ಒಟ್ಟು ಅಂಚೆ ವಲಯಗಳು 8 + 1 9. 8 ಅಂದ್ರೆ ನಾಗರಿಕರಿಗಾಗಿ, 1 ಅಂದ್ರೆ ಮಿಲಿಟರಿಗಾಗಿ. ಏನೇ ಪೋಸ್ಟ್ ಹಾಕಿದ್ರೆ ಮಿಲಿಟರಿದವರು ಡೈರೆಕ್ಟ್ ಹೋಗ್ತದೆ, ಸಪರೇಟ್ ಅವ್ರದ್ದು ಅಂಚೆ ಇಲಾಖೆನೆ. ನೀವು ಬರೀ ಏನದ ಮಿಲಿಟರಿ ಕೋಡ್ ಹಾಕಿದ್ರೆ ತಿಳಿ ನೀವು, ಅದು ನಾನ್ ಸ್ಟಾಪ್ ಹೋಗ್ತದೆ. ಭಾರಿ ಅರ್ಜೆಂಟ್ ಅನ್ನೋ ಸ್ಪೀಡ್ ಪೋಸ್ಟ್ ಏನೋ ಸ್ಲೋ ಆಗ್ತದೆ, ಅದು ಅವ್ರಕ್ಕಿಂತ ಪಾಸು. ಎಲ್ಲಿ ನಿಂದ್ರ ಸಪ್ಲೈ ಇಲ್ಲ ಅವ್ರು ಹೇಳ್ತೀರಾ, ಅದು ಸಪರೇಟ್. ಒಟ್ಟು ಮಿಲಿಟರಿದವರಿಗಾಗಿನೇ ಅವ್ರು ಎಲ್ಲಿ ಅವ್ರಿಗೆ ಯಾರು ಪತ್ರ ಬರೆದಿದ್ರು ಮಾಡಿದ್ರು ಅಂದ್ರೆ ಅವ್ರು ಪಟಕ್ನೆ ಹೋಗಿ ಮುಟ್ಟಿಸುವ. ನೆಕ್ಸ್ಟ್ ಬರದ್ರಿ. ಹಾ, ಇಲ್ಲಿ ತನಕ ಇಲ್ಲಿ ಮ್ಯಾಗ ಬರ್ದ್ರಿ ಇಲ್ಲ ರೀ, ಏನೋ ಜಾಗದವ್ರಿ. ಒಟ್ಟು ರೈಲ್ವೆ ವಲಯಗಳು, ಒಟ್ಟು ರೈಲ್ವೆ ವಲಯಗಳು ಒಟ್ಟು ರೈಲ್ವೆ ವಲಯಗಳು 18. 18 ಅಂತ ಬರೀದಿರಿ, ತೋರ್ಸೋದು ಬರೆಯೋದು ಮುಂದೆ ನೋಡೋದು. ಒಟ್ಟು ರೈಲ್ವೆ ವಲಯಗಳು ಎಷ್ಟು ಏನೋ ಜಾಗದನ್ರಿ. ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ, ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ, ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ, ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ಆಯ್ತ್ರೆ. HW. ಭಾರತದಲ್ಲಿ ಹಳೆಯದಾದ ಶಿಲೆಗಳು ಕಂಡು ಬರುವುದು ಎಲ್ಲಿ? ಭಾರತದಲ್ಲಿ ಹಳೆಯದಾದ ಓಲ್ಡೆಸ್ಟ್ ರಾಕ್ಸ್, ಭಾರತದಲ್ಲಿ ಹಳೆಯದಾದ ಶಿಲೆಗಳು ಕಂಡು ಬರುವುದು, ಭಾರತದಲ್ಲಿ ಹಳೆಯದಾದ ಶಿಲೆಗಳು ಕಂಡು ಬರುವುದು ಡ್ಯಾಶ್. ಬರದ್ರಿ. ಅಲ್ಲೇ ಏನೋ ಜಾಗ ಬಹಳ ಅದು ಸ್ವಲ್ಪ. ಒಟ್ಟು ಹುಲಿ ಅಭಯಾರಣ್ಯಗಳ ಸಂಖ್ಯೆ, ಒಟ್ಟು ಹುಲಿ ಅಭಯಾರಣ್ಯಗಳ ಸಂಖ್ಯೆ, ಒಟ್ಟು ಹುಲಿ ಅಭಯಾರಣ್ಯಗಳ ಸಂಖ್ಯೆ 57. 57 ಆಯ್ತ್ರೆ. ನೆಕ್ಸ್ಟ್ ಒಟ್ಟು ಆನೆಗಳ ಮೀಸಲು ಪ್ರದೇಶಗಳು, ಆನೆಗಳ ಮೀಸಲು ಪ್ರದೇಶಗಳು, ಒಟ್ಟು ಆನೆಗಳ ಮೀಸಲು ಪ್ರದೇಶಗಳು 33. ಹೇಳಿ ನಮಗೆ ಆಯ್ತ್ರೆ. ಆನೆಗಳ ಮೀಸಲು ಪ್ರದೇಶಗಳು ಎಷ್ಟು ಬರದ್ರಿ? ಹಾ, ಏನ ಜಾಗ ಬಹಳ ಅದು ಸ್ವಲ್ಪ. ಕರ್ನಾಟಕದಲ್ಲಿ ಇರುವ 2 ಆನೆ ಮೀಸಲು ಪ್ರದೇಶಗಳು, ಕರ್ನಾಟಕದಲ್ಲಿ ಇರುವ 2 ಆನೆಯ ಮೀಸಲು ಪ್ರದೇಶಗಳು, ಕರ್ನಾಟಕದಲ್ಲಿ ಇರುವ 2 ಆನೆಯ ಮೀಸಲು ಪ್ರದೇಶಗಳು ಡ್ಯಾಶ್. 1 ಮೈಸೂರು, 2 ದಾಂಡೇಲಿ, ಮೈಸೂರು ಮತ್ತು ದಾಂಡೇಲಿ. ಆನೆಗಳ ಮೀಸಲು ಪ್ರದೇಶಗಳು. ಒಟ್ಟು ಹುಲಿ ಅಭಯಾರಣ್ಯಗಳ ಸಂಖ್ಯೆ ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ, ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ಆಯ್ತ್ರೆ. HW. ಭಾರತದಲ್ಲಿ ಹಳೆಯದಾದ ಶಿಲೆಗಳು ಕಂಡು ಬರುವುದು ಎಲ್ಲಿ? ಭಾರತದಲ್ಲಿ ಹಳೆಯದಾದ ಓಲ್ಡೆಸ್ಟ್ ರಾಕ್ಸ್, ಭಾರತದಲ್ಲಿ ಹಳೆಯದಾದ ಶಿಲೆಗಳು ಕಂಡು ಬರುವುದು, ಭಾರತದಲ್ಲಿ ಹಳೆಯದಾದ ಶಿಲೆಗಳು ಕಂಡು ಬರುವುದು ಡ್ಯಾಶ್. ಬರದ್ರಿ. ಅಲ್ಲೇ ಏನೋ ಜಾಗ ಬಹಳ ಅದು ಸ್ವಲ್ಪ. ಒಟ್ಟು ಹುಲಿ ಅಭಯಾರಣ್ಯಗಳ ಸಂಖ್ಯೆ, ಒಟ್ಟು ಹುಲಿ ಅಭಯಾರಣ್ಯಗಳ ಸಂಖ್ಯೆ, ಒಟ್ಟು ಹುಲಿ ಅಭಯಾರಣ್ಯಗಳ ಸಂಖ್ಯೆ 57. 57 ಆಯ್ತ್ರೆ. ನೆಕ್ಸ್ಟ್ ಒಟ್ಟು ಆನೆಗಳ ಮೀಸಲು ಪ್ರದೇಶಗಳು, ಆನೆಗಳ ಮೀಸಲು ಪ್ರದೇಶಗಳು, ಒಟ್ಟು ಆನೆಗಳ ಮೀಸಲು ಪ್ರದೇಶಗಳು 33. ಹೇಳಿ ನಮಗೆ ಆಯ್ತ್ರೆ. ಆನೆಗಳ ಮೀಸಲು ಪ್ರದೇಶಗಳು ಎಷ್ಟು ಬರದ್ರಿ? ಹಾ, ಏನ ಜಾಗ ಬಹಳ ಅದು ಸ್ವಲ್ಪ. ಕರ್ನಾಟಕದಲ್ಲಿ ಇರುವ 2 ಆನೆ ಮೀಸಲು ಪ್ರದೇಶಗಳು, ಕರ್ನಾಟಕದಲ್ಲಿ ಇರುವ 2 ಆನೆಯ ಮೀಸಲು ಪ್ರದೇಶಗಳು, ಕರ್ನಾಟಕದಲ್ಲಿ ಇರುವ 2 ಆನೆಯ ಮೀಸಲು ಪ್ರದೇಶಗಳು ಡ್ಯಾಶ್. 1 ಮೈಸೂರು, 2 ದಾಂಡೇಲಿ, ಮೈಸೂರು ಮತ್ತು ದಾಂಡೇಲಿ, ಮೈಸೂರು ಮತ್ತು ದಾಂಡೇಲಿ. ಕರ್ನಾಟಕದಲ್ಲಿ ಇರುವ ನ್ಯಾಷನಲ್ ಪಾರ್ಕ್, ಕರ್ನಾಟಕದಲ್ಲಿ ಇರುವ ರಾಷ್ಟ್ರೀಯ ಅಭಯಾರಣ್ಯಗಳು 5. ಕರ್ನಾಟಕದಲ್ಲಿ ಇರುವ ರಾಷ್ಟ್ರೀಯ ಅಭಯಾರಣ್ಯಗಳು ಎಷ್ಟು? 5. ನೆಕ್ಸ್ಟ್ ಕರ್ನಾಟಕದಲ್ಲಿರುವ ಹುಲಿ ಸಂರಕ್ಷಣಾ ತಾಣಗಳು 5. ಕರ್ನಾಟಕದಲ್ಲಿ ಇರುವ ಹುಲಿ
ಸಂರಕ್ಷಣಾ ತಾಣಗಳು 5. ಟೈಗರ್ ರಿಸರ್ವ್, ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ 5. ನೆಕ್ಸ್ಟ್ ಪೇಜ್ ಒಳಗೆ ಸ್ವಲ್ಪ ಪಟ್ನೆ ಮಾತಾಡ್ತೀನಿ. ಹಾ, ಈಗ ನಾ ಇಲ್ಲಿ ಇದ್ದದ್ದನ್ನ ಈಗ ಚಾಪ್ಟರ್ ಚಾಲೋ ರೀ ನನಗೆ. ಇದು ಏನದ ವರ್ಡ್, ನೀವು ಏನು ಬರೆಯೋದಿಲ್ಲ, ನಾ ಹೇಳೋ ತನಕ ಬರೀ ಅಬ್ಸರ್ವ್ ಮಾಡೋದ್ರಿ. ಇದು ಏನು ಸಮಭಾಜಕ ವೃತ್ತ, ಇದಕ್ಕೆ ಏನ್ ಅನ್ಬೇಕ್ರಿ? ಇದಕ್ಕ ಏನ್ ಅನ್ಬೇಕು ಅಂದ್ರೆ ಇಂಟರ್ನ್ಯಾಷನಲ್ ಗ್ರೀನ್ವಿಚ್ ಟೈಮ್. ಹಾಗಾದ್ರೆ ನಮ್ಮ ಇಂಡಿಯಾ ಎಲ್ಲದ ಅಂದ್ರ ಸದ್ಯ ಇಲ್ಲಿ ಬೋರ್ಡ್ ಮ್ಯಾಗ ಅದ. ಇದು ಈಗ ವರ್ಲ್ಡ್ ಒಳಗೆ ಅದರ ಸ್ಥಾನಮಾನಗಳು ಬರ್ತಾವ. ನಾ ಇದು ಹಿಂಗೆ ರೆಡಿ ಮಾಡಿ ಮ್ಯಾಪ್ ಕುತ್ಕೊಂಡು ಇಂಡಿಯಾ ಎಲ್ಲದ ಇಷ್ಟಂದ್ರೆ ಈಗ ನಾ ಮೊದಲು ಹೇಳ್ತೀನಿ. ಇದಕ್ಕ 0 ಡಿಗ್ರಿ ಅಕ್ಷಾಂಶ ಅನ್ಬೇಕು. ಹಾಗಾದ್ರೆ ಇದಕ್ಕ ಇಕ್ವೇಟರ್ ಅಂತ ಹೇಳಿ ಕರೀತಾರ, ಅಥವಾ ಸಮಭಾಜಕ ವೃತ್ತ ಅಂತಾರ. ಸಮಭಾಜಕ ವೃತ್ತ ಇದಕ್ಕ ಏನದಂದ್ರ ಭೂಮಧ್ಯ ರೇಖೆ ಅಂತಾರ. ಭೂಮಧ್ಯ ರೇಖೆ ಇದಕ್ಕೆ ಗ್ರೇಟ್ ಸರ್ಕಲ್ ಅಂತಾರ. ಏನಂತಾರಿ? ಇದಕ್ಕೆ ಎಲ್ಲ ಮಹಾವೃತ್ತ ಅಂತಾರ. ಏನಂತಾರಿ? ಹಾಗಾದರೆ ಇಲ್ಲಿ ಮ್ಯಾಗ ಬರ್ಕೊಂಡು ಇದಕ್ಕ 0 ಡಿಗ್ರಿ ರೇಖಾಂಶ ಅಂತಾರ. ಏನಂತಾರಿ? 0 ಡಿಗ್ರಿ ರೇಖಾಂಶ ಅಂತ. ಇದಕ್ಕ ಗ್ರೀನ್ವಿಚ್ ರೇಖೆ ಅಂತಾರ. ಏನಂತಾರಿ? ಗ್ರೀನ್ವಿಚ್ ರೇಖೆ. ಇದು ಪೂರ್ವ ಪಶ್ಚಿಮ ಭಾಗ ಮಾಡ್ತದ, ಇದು ಉತ್ತರ ದಕ್ಷಿಣ ಭಾಗ ಮಾಡ್ತದ. ಹಾಗಾದ್ರೆ ಈ ಕಡೆ ಇದ್ದುದಕ್ಕ ಏನ್ ಅನ್ಬೇಕು ಅಂದ್ರೆ ದಕ್ಷಿಣಾರ್ಧಗೋಳ. ಇದಕ್ಕೆ ಏನ್ ಅನ್ಬೇಕು? ಈ ಕಡೆ ಉತ್ತರಕ್ಕಿದ್ದುದು ಉತ್ತರಾರ್ಧಗೋಳ, ಈ ಕಡೆ ಇದ್ದದ್ದು ಇದಕ್ಕ ಉತ್ತರಾರ್ಧಗೋಳ ಹಿಂಗ ತಗೊಂಡ. ಇದಕ್ಕ ದಕ್ಷಿಣಾರ್ಧಗೋಳ ಹೌದ್ರೆ ನಾರ್ತ್ ಹೆಮಿಸ್ಫಿಯರ್, ಸೌತ್ ಹೆಮಿಸ್ಫಿಯರ್ ಹಿಂಗ ತಗೊಂಡಿವಂದ್ರ ಇದು ಪೂರ್ವಾರ್ಧಗೋಳ, ಇದು ಏನು? ಹಾಗಾದ್ರೆ ಇಲ್ಲಿ ಬರ್ಕೊಂಡ್ರಿ ಇದಕ್ಕ ಪಶ್ಚಿಮಾರ್ಧಗೋಳ. ವೆಸ್ಟರ್ನ್ ಹೆಮಿಸ್ಫಿಯರ್, ಈಸ್ಟರ್ನ್ ಹೆಮಿಸ್ಫಿಯರ್ ಅಂದ್ರೆ ಪೂರ್ವಾರ್ಧಗೋಳ. ನಮ್ಮ ಭಾರತ ಎಲ್ಲಿ ಬರ್ತದೆ ಈಗ ನೋಡಿ ಹೇಳ್ರಿ? ಉತ್ತರದ ಪೂರ್ವಾರ್ಧಗೋಳ ನಾವಲ್ಲಿ. ಭಾರತ ಎಲ್ಲಿ ಬರ್ತದೆ ಹೇಳ್ರಿ? ಶಿವ ಉತ್ತರದ ಪೂರ್ವಾರ್ಧಗೋಳದಲ್ಲಿ ಬರುತ್ತದೆ. ಪೂರ್ವಾರ್ಧಗೋಳದಲ್ಲಿ ನಾವು ಇದು ಒಂದೇ. ಹಾಗಾದ್ರೆ ನಾವು ಯಾವ ಖಂಡದಲ್ಲಿ ಬರ್ತೀವಿ? ಭಾರತ ಇರುವುದು ಯಾವ ಖಂಡದಲ್ಲಿ? ಏಷ್ಯಾ ಖಂಡದಲ್ಲಿ. ಯಾವ ದಿಕ್ಕನ ಬರ್ತೀವಿ? ದಕ್ಷಿಣ ಏಷ್ಯಾದೊಳಗೆ ಬರ್ತೀವಿ. ಎಲ್ಲಿ ಬರ್ತೀವ್ರಿ? ಏಷ್ಯಾದೊಳಗೆ ಬರ್ತೀವಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರಗಳಲ್ಲಿ ಒಂದನೇದ್ದು ರಷ್ಯಾ, 2 ಕೆನಡಾ, 3 ಇಲ್ಲಿ ತೆಲಿಮ್ಯಾಗಿ ಕಟ್ಟಿ ಚೀನಾ, 4 US. ಹಂಗೆ ಅದೊಂದೇ ಇಂಗ್ಲಿಷ್ ಅಮೇರಿಕಾ, ಅದ್ರ ಬ್ಯೂಟಿನೇ ಸಾಳಾಗ್ಬಾರ್ದು. 5 ಬ್ರೆಜಿಲ್, 6 ಆಸ್ಟ್ರೇಲಿಯಾ. ನಾವೇಕೆ 7 ಅಂತ ಹೇಳಿ ಬರೀ ನಂಬರ್ ಬರೆಯೋದು? ನಾವು ಇಂಡಿಯಾ ಅನ್ನೋದು 7 ಅಂದ್ರೆ ಏನ್ ಗೊತ್ತ? ಏನು ನೀವು ಸಪ್ತಪದಿ ಇರ್ತದೆ. ಅವ್ರ ಡ್ಯಾಡಿ ನಂಬರ್ ಅದ ನನ್ನ ಕಡೆ ಇವತ್ತು ಹೇಳ್ತಾರೆ. ನೆಕ್ಸ್ಟ್ ಈಗ ನಾ ಕೇಳೋದು ಕರೆಕ್ಟ್ ಐತ್ರೆ? ಭಾರತ ಭೌಗೋಳಿಕವಾಗಿ ಪ್ರಪಂಚದ ಭೂಪಟದೊಳಗೆ ಎಲ್ಲಿ ಬರ್ತದೆ? ಉತ್ತರದ ಪೂರ್ವಾರ್ಧಗೋಳ. ಯಾವ ಖಂಡದಲ್ಲಿ? ಏಷ್ಯಾ ಖಂಡದಾಗ. ಎಲ್ಲಿ? ಇನ್ನು ಪ್ರಪಂಚದಾಗ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ? 1 2 3 4 5 6 ಗೊತ್ತಾಯ್ತ್ರೆ? ಇಟ್ಟು ಪಟ್ನೆ ಮ್ಯಾಪ್ನ ಬರಿಬೇಕು. ಎಕ್ಸ್ಟ್ರಾ ಕೆಳಗೆ ಜಾಗ ಇರಬೇಕು, ಅದನ್ನ ಬರ್ಸ್ಬೇಕು. ನೆಕ್ಸ್ಟ್ 2 ನಿಮಿಷ ತಡ ಆಗಲಕ್ಕ ದುಂಡು ಬರೀರಿ ಅಕ್ಷರ. ನೀವು ನನ್ನ ರೊಕ್ಕ ನೀವೇ ಕೊಟ್ಟಿರ್ಬೋದು, ಖರೆ ಪುಸ್ತಕ ಯಾವ್ದು ಪುಸ್ತಕದ ಭಾವನೆಗಳು ಚೇಂಜ್ ಆಗಬಾರ್ದು. ಬರದ್ರಿ? ಪ್ರಪಂಚದಾಗ ಭಾರತ ಎಷ್ಟನೇ ದೊಡ್ಡ ದೇಶ? ನೆಕ್ಸ್ಟ್ ಬರದ್ರೆ ಇಲ್ಲ?
ಕಳ್ಕಸಲ್ರಿ ಕೆಳಗೆ ಒಂದು ವರ್ಡ್ ಬರ್ರಿ. ಕೆಳಗಿಲ್ಲಿ ಜಾಗದ ಇಲ್ಲ ನೋಡ್ರಿ ನೋಡೋಣ. ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳು 5 ಬರ್ಸ್ರಿ. ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳು. ನಾವು ಏನ ಜನಗಣತಿ ಮಾಡಿಲ್ಲ, ನಾವೇ ಫಸ್ಟ್ ಅದ್ರ ಹೆಂಗೆ ಹೇಳ್ಕೊಳೋದ್ರಿ ಕೊಡ್ತಾರೆ. ನಾವೇದೀವ್ರೆ ಇಂಡಿಯಾ, ಚೀನಾ, ಪಾಕಿಸ್ತಾನ ಏನು ಅವಸರ ಹೊಂಟಿರ್ತೀನಿ. ಅಲ್ಲ ಮೊನ್ನೆ 7ನೇದವ್ರು ಇದ್ರು, ಒಮ್ಮೆ 5ಕ್ಕೆ ಬಂದಾರ. ಅವರು ನಂಬರ್ 1 ಸ್ಥಾನಕ್ಕಾಗಿ ನಿರಂತರ ಪ್ರಯತ್ನದಲ್ಲಿ ಇದ್ದಾರೆ. ಯಾರು? ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಒಂದು ಯಾವುದು ಬರಿತೀವಿ, ಬಹಳ ದುಃಖದಿಂದ ಬರೀತೀವಿ. 2 ಚೀನಾ, ನಂಬರ್ 3 USA, ನಂಬರ್ 4 ಇಂಡೋನೇಷಿಯಾ, 5ನೇದು ಯಾವ್ದು? ಪಾಕಿಸ್ತಾನ್. ಸೀರಿಯಲ್ ನಾ ಹಿಂಗೆ ಹೆಂಗೆ ಬರ್ತೀನಿ, ಅರ್ಧ ಪೇಜ್ನಾಗ ಈ ಕಡೆ ಇದು ಬರೀರಿ. ಈ ಅರ್ಧ ಪೇಜ್ನಾಗ ಹೆಚ್ಚು ವಿಸ್ತಾರವಾದ ದೇಶಗಳು ಇಲ್ಲಿ 7 ಬರೆಯೋದು. ನಂಬರ್ 1 ಅದೇ ನೋಡಿ ಬರಿತೀರಿ. ನೋಡ್ಬರಿ ನೋಡೋಣ ಮ್ಯಾಪ್ದಾಗಿನ ಪಾಟ್ನಿ. ಹೆಚ್ಚು ವಿಸ್ತಾರವಾದ ದೇಶಗಳು 1ನೇದು ಏನು ಬರೆಯೋರು? ನೆಕ್ಸ್ಟ್ ಬರ್ರಿ ಪಡ ಬರಿ. ಅದೇ ಮ್ಯಾಪ್ ನೋಡಿನಿ ಅಲ್ಲೇ ಬರೆಯೋದು. ಭಾರತ ಭೌಗೋಳಿಕವಾಗಿ ಎಷ್ಟನೇ ದೊಡ್ಡ ದೇಶ ಸರ್? ಟೋಟಲ್ ಏರಿಯಾನೇ ಪ್ರಪಂಚದಾಗ 100 ಅದ ತಿಳ್ಕೊಳ್ಳೋಣ. 100ರಾಗ ನಾವ್ ಎಷ್ಟದೀವಿ ಗೊತ್ತೇ? ಭಾರತ ಶೇಕಡ ಎಷ್ಟು ಪ್ರದೇಶ ಹೊಂದಿದೆ? 2.4%. ಇಲ್ಲೇ ಒಂದು ಚಿತ್ರ ಬರೋದು, ಕೆಳಗೆ ವಾಕ್ಯದ ಬರ್ಸಿ. ಉದ್ದಕ್ಕೆ ವಾಕ್ಯದ ಬರಿತೀರಿ, ಬರದ್ರೆ ಇಲ್ಲ, ಅದು ಬೇರೆ ಇದು ಬೇರೆ. ಉದ್ದಕ್ಕೆ ವಾಕ್ಯದ ಬರಿ. ಇದು ಟೋಟಲಿ ಗ್ಲೋಬ್. ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತದ ಶೇಕಡಾ ಪ್ರಮಾಣ. ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತದ ಶೇಕಡಾ ಪ್ರಮಾಣ. ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತದ ಶೇಕಡಾ ಪ್ರಮಾಣ 2. ಭಾರತದ ಶೇಕಡಾ ಪ್ರಮಾಣ 2.4%. ಭಾರತದ ಶೇಕಡಾ ಪ್ರಮಾಣ 2.4%. 2.4% ಅಂತ ಹೇಳಿ ಬರೀ. ಆಯ್ತ್ರೆ? ಏಷ್ಯಾ ಖಂಡದಲ್ಲಿ ಭಾರತವು ಎಷ್ಟನೇ ದೊಡ್ಡ ದೇಶ ಆತ ಹೇಳಿ? ಚೀನಾ ನಂಬಿಕೆ ದ್ವಾರದ, ನಾವು 2ನೇದವ. ಏಷ್ಯಾ ಖಂಡದಲ್ಲಿ ಭಾರತವು 2ನೇ ದೊಡ್ಡದಾದ ದೇಶ. ರಸ್ತೆ ಕನ್ಸಿಡರ್ ಮಾಡೋದು. ಏಷ್ಯಾ ಖಂಡದಲ್ಲಿ ಭಾರತವು 2ನೇ ದೊಡ್ಡ ದೇಶ. ಬ್ರೇಕೆಡ್ದ ಚೀನಾ ನಂತರ ಬ್ರೇಕೆಡ್ದಾಗ್ರಿ. ಅವ್ರು ಹೆಚ್ಚಿಗೆ ಆ ಕಡೆ ಅದಾರು ಯುರೋಪದಾಗ. ಅವ್ರು ನಮ್ಮಲ್ಲಿ ಇದ್ರು ಅಂದ್ರೆ ನಮಗೆ ಕರಗಿರ್ತಿದ್ರು. ಹೌದು ಇಲ್ಲೋ? ಅವ್ರು ನಮ್ಮಲ್ಲಿ ಇಲ್ಲ, ಯುರೋಪದಾಗ ಅದಾರ ಭಾಳ. ನೆಕ್ಸ್ಟ್ ಬರದ್ರೆ ಏಷ್ಯಾ ಖಂಡದಲ್ಲಿ ಭಾರತವು 2ನೇ ದೊಡ್ಡ ದೇಶ. ಬರದ್ರಿ ಬ್ರೇಕೆಡ್ದ ಚೀನಾ ನಂತರ, ಅಂದ್ರೆ ಚೀನಾದ ನಂತರ ನಾವು 2ನೇದವ್ರೆ. ಆಕೆ ತಿಳಿಯಲ್ಲ ಏನಿಲ್ಲ, ಚೀನಾದ ನಂತರ ಬರದ್ರಿ ಅಲ್ಲೇ ವಾಟ್. ITCZ ಜಾಗದ ಇಲ್ಲ ಏನ ಕೆಳಗೆ? ಇದಕ್ಕ ITCZ ಅಂದ್ರೆ ಏನ್ ಗೊತ್ತೇ? ಇಂಟರ್ನ್ಯಾಷನಲ್ ಟಾಪಿಕ್ ಕ್ಯಾನ್ಸರ್ ಅಲ್ಲ ರೀ, ಕನ್ವರ್ಷನ್ ಝೋನ್ ಅಂತೇಳಿ ಬರ್ತದ. ಬರ್ರಿ ITCZ ಫುಲ್ ಫಾರ್ಮ್ ಬರ್ಕೋರಿ ಕೆಳಗೆ ವಾಕ್ಯದಾಗ. ITCZ ಇದು ಬೇರೆ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಎಲ್ಲಿ ಅದ ಕೇಳ್ತಾರ? 0 ಡಿಗ್ರಿ ಅಕ್ಷಾಂಶದಾಗ ಇರ್ತಾವ. ITCZ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಬರೋದು ಭೂಮಧ್ಯ ರೇಖೆಯಲ್ಲಿ ಇದೆ ಅಥವಾ ಸಮಭಾಜಕ ವೃತ್ತದಲ್ಲಿ ಇದೆ. ಎಲ್ಲಿದೆ ರೀ? ಸಮಭಾಜಕ ವೃತ್ತದಲ್ಲಿ ಇದೆ. ನೆಕ್ಸ್ಟ್ ಬರದ್ರಿ ಅನ್ಕೋತೀನಿ. ಮುಂದಿಂದ ಏನದ ಹೇಳ್ರಿ ನೋಡೋಣ. ಕದಬೇಕು
ಅದೇನಿಲ್ಲ, ಅದು ಸುಮ್ ಬರೆಯೋದ ಹೇಳೋದು. ಭಾರತ ನಮ್ಮ ಏನಾಗಿದೆ, ಮಾತೃಭೂಮಿ ಅಂದ್ರೆ ಎಲ್ಲ ಸಂವಿಧಾನದ ಅಂಕಿ ಅಂಶಗಳನ್ನು ಹೇಳೋದು. ಭಾರತ ನಮ್ಮ ಮಾತೃಭೂಮಿ ಅಂತ ಹೇಳೋದಲ್ರಿ, ಅದರೊಳಗೆ ಒಂದು 10 ನಿಮಿಷ ಮೊದಲು ನಾ ಹೇಳಿದ್ದನ್ನ ಬರ್ಕೋತ ಬರ್ಬೇಕು. ಏನಿಲ್ಲ, ಎಲ್ಲ ಸಂವಿಧಾನದ ವಿಚಾರಗಳನ್ನು ಬರ್ಸೋದು. ಏನಿಲ್ಲ ಆಯ್ತ್ರೆ. ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ. ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ. ಒಂದು 10 ಪಾಯಿಂಟ್ಸ್ ಬಳಸ್ತೀನಿ, ಬರೆದೇ ಡೈರೆಕ್ಟ್. ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ. ನೆಕ್ಸ್ಟ್, ನಮ್ಮ ಸಂವಿಧಾನದಲ್ಲಿ ಒಕ್ಕೂಟ ಎಂಬ ಪದ ಕೆನಡಾದಿಂದ ಪಡೆಯಲಾಗಿದೆ. ಸಂವಿಧಾನದಲ್ಲಿ ಒಕ್ಕೂಟ ಎಂಬ ಪದ ಕೆನಡಾ ದೇಶದಿಂದ ಪಡೆಯಲಾಗಿದೆ. ಯಾರಿಂದ ಪಡೆಯಲಾಗಿದೆ ರೀ? ಕೆನಡಾ ದೇಶದಿಂದ ಪಡೆಯಲಾಗಿದೆ. ಒಕ್ಕೂಟ ಎಂಬ ಪದವು ಕೆನಡಾದಿಂದ ಪಡೆಯಲಾಗಿದೆ. ನೆಕ್ಸ್ಟ್, ಒಂದು ವಾರ. ಭಾರತದ ಸಂವಿಧಾನದಲ್ಲಿ ಮೂಲತಃ ಅಂದ್ರೆ ಒರಿಜಿನಲ್ 395 ವಿಧಿಗಳು. ಮುಂದೆ ಭಾಗಗಳು ಎಷ್ಟಿದ್ದು ರೀ? 22 ಭಾಗಗಳು, 8 ಅನುಸೂಚಿಗಳು ಇದ್ದವು. ಶೆಡ್ಯೂಲ್ಸ್ 8 ಅನುಸೂಚಿಗಳಿದ್ದವು. ಹೀಗೆಟ್ಟವ ಬರೀ ಭಾರತದ ಸಂವಿಧಾನದಲ್ಲಿ ಈಗ ಡ್ಯಾಶ್ 464ಕ್ಕಿಂತ ಅಧಿಕ ಏನದವ ವಿಧಿ ಅದಾವ. ಮತ್ತ 22 ಇದ್ದದ್ದು ಏಟಾಗ್ಯಾವ್ರಿ? 25 ಭಾಗ ಆಗ್ಯಾವ. ಮತ್ತ 12 ಅನುಸೂಚಿ. ಅಂದ್ರೆ ಸಂವಿಧಾನ ಎಲ್ಲ ಗೊತ್ತದ, ಮುಗಿತ್ ನೋಡಿದ್ದಿ ಅನುಸೂಚಿ. ನೆಕ್ಸ್ಟ್ ಆಯ್ತಲ್ಲ ಪ್ಲೀಸ್. ಭಾರತ ಸ್ವಾತಂತ್ರ್ಯ ಹೊಂದಿರುವುದು ಹೇಳಿ ಬಡ 15 ಆಗಸ್ಟ್ 1947. ಯಾವಾರ? ನೆಕ್ಸ್ಟ್, ಸಂವಿಧಾನ ಅಂಗೀಕಾರ ಆಗಿದ್ದು. ಸಂವಿಧಾನದ ಅಂಗೀಕಾರ ಹೇಳಿ 26 ನವೆಂಬರ್ 1949. ಸಂವಿಧಾನ ಜಾರಿಗೆ ಬೇಕೆಲ್ಲ ಗಣರಾಜ್ಯ ಎಂದಾಗ್ಯದ 26 ಜನವರಿ 1950. ನೆಕ್ಸ್ಟ್, ಇಲ್ಲೇ ರಾಷ್ಟ್ರಗೀತೆ ಅಳವಡಿಸಿಕೊಂಡಿರುವುದು. ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡು ಅಳವಡಿಸಿಕೊಂಡಿರುವುದು. ಹೇಗಪ್ಪಿ ಯಾರು ಸೌಂಡ್ ಬರ್ಲಿಲ್ಲ? 1900. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಸ್ಥಾಪನೆ. ಈಗಿನ ಸುಪ್ರೀಂ ಕೋರ್ಟ್ ಸ್ಥಾಪನೆ ಜನವರಿ 1950. ನೆಕ್ಸ್ಟ್, ಜಾಗ ಬಹಳ ಸ್ವಲ್ಪ. ನೆಕ್ಸ್ಟ್, ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇಲ್ಲಿಂದ ಇಲ್ಲಿ ತನ 1950ರಿಂದ 62, 12 ವರ್ಷ ಇದ್ರು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ. ಎಲ್ಲಿಂದ? ಎ. ನೆಹರು. 1947ರಿಂದ ಅವ್ರು ಮರಣ ಹೊಂದುವವರೆಗೂ 63 ಮರಣ ಹೊಂದಿರಲ್ಲ? 64 63 ನೋಡಿ. 1964 ಮರಣ ಹೊಂದುತ್ತಾನ ಅವರೇ ಇದ್ರಿ. ಅಲ್ಲಿ ತನಕ ಅವರೇ ನಾನ್ ಸ್ಟಾಪ್. ನೆಕ್ಸ್ಟ್, ಬಲಿಕತ್ರಿ ಇಲ್ಲ. ಮೊದಲ ಉಪ ಪ್ರಧಾನಿ ಯಾರತ್ರಿ? ಸರ್ದಾರ್ ವಲ್ಲಭಾಯಿ ಪಟೇಲ್. ಮೊದಲ ಉಪ ಪ್ರಧಾನಿ ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ಅನ್ನೋದು ಬರೀಬೇಕ್ರಿ, ಸರ್ದಾರ್ ವಲ್ಲಭಾಯಿ ಪಟೇಲ್. ಇವರಿಗೆ ಜವಾಹರ್ ಅಂತ ಹೇಳಿ ಬರೀಬೇಕಾಗಿತ್ತು. ಸರ್ದಾರ್ ವಲ್ಲಭಾಯಿ ಪಟೇಲ್. ನೆಕ್ಸ್ಟ್, ಬಲಿಕತ್ತೀರಿ ಇಲ್ಲ?
ಮೊದಲ ಹಣಕಾಸು ಮಂತ್ರಿ, ಹಣಕಾಸು ಸಚಿವ ಷಣ್ಮುಗಂ ಚೆಟ್ಟಿ. ಷಣ್ಮುಗಂ ಚೆಟ್ಟಿ. ಮೊದಲ ರಕ್ಷಣಾ ಮಂತ್ರಿ, ರಕ್ಷಣಾ ಸಚಿವ ಸರ್ದಾರ್ ಬಲದೇವ ಸಿಂಗ. ಸರ್ದಾರ್ ಬಲದೇವ ಸಿಂಗ. ಇವೆಲ್ಲ ನಿಮ್ಮ ಎಕ್ಸಾಮ್ ಒಳಗೆ ಕೇಳಿದ್ದೀರಿ. ಮೊದಲ ಕಾನೂನು ಸಚಿವರು, ಮೊದಲ ಕಾನೂನು ಸಚಿವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಬಹಳ ಮಂದಿ ಗೊತ್ತಿಲ್ಲ, ಸುಳ್ಳು ಹೇಳ್ಬೇಡ, ನಾನು ಗೊತ್ತು ತಪ್ಪೆ ಕೂತೀನಿ ಅಂದ್ರೆ ಗೊತ್ತೇ ಇಲ್ಲ ನಿಮಗೆ. ನೆಕ್ಸ್ಟ್, ಮೊದಲ ಸಭಾಪತಿ, ಮೊದಲ ಲೋಕಸಭಾ ಸಭಾಪತಿ. ಬರೇ ಜಿ ವಿ ಮಾವಳಂಕರ್. ಬರೀ ಕೇಸ್ ತುಂಬೋದವನು ಹೇಳ್ರಿ ನನಗೆ. ನನಗೆ ಇಟ್ಟು ವರ್ಷ ಏನೋ ಹಾಕಿ ನಾಲ್ಕು ಸಾಲಿಗೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇಟ್ಟಿದ ಬರೀ ಒಟ್ಟು. ಹೇಳ್ತೀನಿ ತಡಿ, ಇಲ್ಲಿ ತರ ಬಲಿಗಿದ್ರೆ ಇಲ್ಲ. ನೆಕ್ಸ್ಟ್, ಭಾರತದ ಮೇಲೆ ಮೊದಲ ವಿದೇಶಿ ದಾಳಿ, ಭಾರತದ ಮೇಲೆ ಮೊದಲ ವಿದೇಶಿ ದಾಳಿ ಪರ್ಷಿಯನ್ನರು. ಭಾರತದ ಮೇಲೆ ಮೊದಲ ವಿದೇಶಿಗರ ದಾಳಿ ಪರ್ಷಿಯನ್ನರು. ಪರ್ಷಿಯನ್ನರು. ಭಾರತದ ಮೇಲೆ ಮೊದಲಿಗೆ ಯುರೋಪಿಯನ್ನರ ಆಗಮನ ಪೋರ್ಚುಗೀಸರು. ಭಾರತದ ಮೇಲೆ ಮೊದಲಿಗೆ ಯುರೋಪಿಯನ್ನರ ಆಗಮನ, ಮೊದಲಿಗೆ ಯುರೋಪಿಯನ್ನರ ಆಗಮನ ಪೋರ್ಚುಗೀಸರು. ಯುರೋಪಿಯನ್ನರ ಆಗಮನ ಯಾರೀ? ಪೋರ್ಚುಗೀಸರು. ಆಯ್ತ್ರೆ? ಸಾಕಲ್ರಿ, ಏನೋ ಜಾಗ ತುಂಬಿಲ್ಲ. ನೀವು ಒಂದ್ ದಿವಸ ಬಾಕಂಬ ಬರ್ದಿರ, ಮತ್ತೆ ನೀವು ಏನೋ ತಿಳಿದು ಬರ್ದು ಒಟ್ಟು ತುಂಬಿದ್ರಿ ಅದಕ್ಕೆ. ಕೆಲವ್ರು ಜೀರಿಗೆ ಸಾಸಿವೆ ಇರ್ತಾವ ಅಕ್ಷರ. ಜೀರಿಗೆ ಕಪ್ಲೆ ಬಂದ ಕೆಲಸ ಆಗಲ್ರಿ. ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಸ್ಟ್ಯಾಂಡರ್ಡ್ ಇಡಿ. ಶೇಂಗಾ ಕಾಪ್ ನಾಳೆಗೆ ಏನು ಹೇಳೋದು ಪೇಜ್ ಬಳಸಿ ನೋಡೋಣ. ಹೇಳಂದ್ರೆ ಹೇಳ್ಬಿಡ್ತೀನಿ ನಂಗೆ, ನಿಮಗೆ ನೆನಪುಳಿಬೇಕಲ್ಲ ನಿಮ್ಗೆ. ಸೈಜ್ ಆಫ್ ಇಂಡಿಯಾ, ಭಾರತದ ಗಾತ್ರದ ಬಗ್ಗೆ ಅವು ನಾಳೆ ಒಮ್ಮೆ ಹೇಳ್ತೀನಿ. ಇವತ್ತು ಫಸ್ಟಿಗೆ ಅದ, ಏನೋ ಭಾಳ ಮಂದಿ ಪುಸ್ತಕ ತೊಗೊಂಡು ಬರೆಯೋದಾರ. ಆಯ್ತ್ರೆ? ಸರ್ ದಯಮಾಡಿ ಒಂದು ರಿಕ್ವೆಸ್ಟ್, ದಿನ ಕ್ಲಾಸಿಗೆ ಬರೋಕ್ಕಿಂತ ಮೊದಲು ಒಂದ್ಸಲ ಇದನ್ನು ಓದ್ಕೊಂಡು ಬರ್ಬೇಕು. ಕುತ್ಕೊಂಡು ನೋಡೋದು, ಓದಂದ್ರೆ ಏನು ಓದೋದಿಲ್ಲ, ಬಿಡೋದು ಮ್ಯಾಪ್ನಾಗ ಏನು ಓದೋದು ಬರ್ತದೆ. ಒಂದ್ಸಲ ನೋಡ್ಕೊಂಡು ಬರ್ರಿ. ಇದಕ್ಕೆ ಕ್ವಶನ್ ಹೆಂಗ್ ಬರ್ತದ ಅನ್ನೋದು ಈ ಪುಸ್ತಕ ಬರ್ತದೆ, ಇದ್ರ ಮ್ಯಾಗಿಂದು ಈ 2-3 ದಿನದ ಬರ್ತದ್ರಿ. ಇದೇ ಚಾಪ್ಟರ್ ವೈಸ್ ಕ್ವಶನ್ಸ್ ಅದಾವ್ರಿ. ಎಕ್ಸಾಮ್ದು SSC ಓದ್ ಮಾಡೀನಿ, 2 ದಿನದ ಬರ್ತದ. ಅವಾಗ ಬಿಡ, ಅದಕ್ಕೆ ಹಿಂದೆ ಆನ್ಸರ್ ಕೀ ಕೊಟ್ಟಿನಿ, ಅದು ಬೇರೆ ರೀ. UPSC ಬರಲ್ಲ.